ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗಣೇಶಾಯ ನಮಃ. ಜಗಜ್ಜಾಲಪಾಲಂ ಕಚತ್ಕಂಠಮಾಲಂ ಶರಶ್ಚಂದ್ರಬಾಲಂ ಮಹಾದೈತ್ಯಕಾಲಂ ನಭೋ ನೀಲಕಾಯಂ ದುರಾವಾರಮಾಯಂ ಸುಪದ್ಯಾಸಹಾಯಂ ಭಜೇಹಂ 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 ಭಜೇಹಂ. ಅನಂತ ಪದ್ಮನಾಭ ಸ್ವಾಮಿಗೆ ವಂದಿಸುತ್ತಾ ನಮ್ಮ ಅಜ್ಜರಾದಂತಹ ಅನಂತಜ್ಜ ಮತ್ತು ಮಹಾದೇವಿ ಅಜ್ಜಿಯನ್ನು ಸ್ಮರಿಸುತ್ತಾ ಅಪ್ಪ ಅಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ನಮಗೆಲ್ಲರಿಗೂ ಕೂಡ ಇವತ್ತು ತುಂಬ ಸಂತೋಷವಾದಂತಹ ದಿನ.
ಅನಂತ ಚತುರ್ದಶಿಯ ದಿನ ಅನಂತ ಪದ್ಮನಾಭನು ಎಲ್ಲರಿಗೂ ಕೂಡ ಆಶೀರ್ವಾದವನ್ನ ಅವನ ಬಳಿಯಲ್ಲಿ ಕೇಳುತ್ತಾ ಈ ಕಾರ್ಯಕ್ರಮವನ್ನ ಸಂತೋಷದಿಂದ ನಾವೆಲ್ಲರೂ ಕೂಡ ಆಚರಿಸೋಣ, ಸಂತೋಷದಿಂದ ಹಬ್ಬವನ್ನ ಆಚರಿಸೋಣ ಅಂತ ನಿಮ್ಮೆಲ್ಲರ ಬಳಿಯಲ್ಲಿ ಕೇಳಿಕೊಳ್ಳುತ್ತಾ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಈ ಅಷ್ಟಾವಧಾನ ಅನ್ನುವಂತಹ ಕಾರ್ಯಕ್ರಮವು ಬಹಳ ಅಪರೂಪವಾದಂತಹ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮದ ಎಲ್ಲ ರೀತಿಯ ಜವಾಬ್ದಾರಿಯನ್ನ ಹೊತ್ತುಕೊಂಡು ಈ ಕಾರ್ಯಕ್ರಮದ ಸಂಘಟನೆಯನ್ನ ಮಾಡಿ ಈ ಕಾರ್ಯಕ್ರಮದ ಜವಾಬ್ದಾರಿಯುತವಾಗಿ ನಡೆಸಿಕೊಂಡು ಹೋಗಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವಂತಹ ಶ್ರೀಯುತ ಗೋಪಾಲ ಗಂಗಾಧರ ಭಟ್ ಕೊಂಕಣಕೊಪ್ಪ ಇವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಎಲ್ಲರೂ ಕೂಡ ಸ್ವಾಗತದೊಂದಿಗೆ ಇವರು ಅಧ್ಯಕ್ಷತೆಯನ್ನು ವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಾಂಸ್ಕೃತಿಕ ಹರಿಕಾರರಾಗಿರುವಂತಹ ಶ್ರೀಯುತ ಪ್ರಮೋದ್ ಹೆಗಡೆ, ಅಧ್ಯಕ್ಷರು ಪಂಚಾಯತ್ ರಾಜ್ಯ ವಿಕೇಂದ್ರೀಕರಣ ಮಂಡಳಿ ಕರ್ನಾಟಕ ಸರ್ಕಾರ, ಇವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸುಸ್ವಾಗತ, ಮನ ತುಂಬಿ ಸುಸ್ವಾಗತ. ಈ ಸಭೆಯ ಅಧ್ಯಕ್ಷರಿಗೆ ಗೌರವದ ಸುಸ್ವಾಗತ. ಉದ್ಘಾಟನೆಗೆಂದು ಬಂದ ಗಣ್ಯರಿಗೆ ಸುಸ್ವಾಗತ. ಜ್ಯೋತಿಯ ಬೆಳಗಲು ಬಂದಂತ ಆತ್ಮೀಯರಿಗೆ ಆದರದ ಸುಸ್ವಾಗತ. ಸರ್ವೇಭ್ಯೋ ನಮಸ್ಕಾರ. ಈಗೊಂದು 3-4 ತಿಂಗಳ ಹಿಂದೆ ನಾವು ಹಾಗೂ ಕೊಂಕಣಕೊಪ್ಪ ಗೋಪಾಲ್ ಭಟ್ರು ಈ ಒಂದು ಅಷ್ಟಾವಧಾನ ಕಾರ್ಯಕ್ರಮವನ್ನು ನಮ್ಮಲ್ಲಿ ಮಾಡಬೇಕು, ಈ ಕಡೆ ಸುಮಾರು ವರ್ಷಗಳ ನಾವು ಈ ಕಾರ್ಯಕ್ರಮವನ್ನು ಎಲ್ಲೂ ನೋಡಲಿಲ್ಲ, ಹಾಗಾಗಿ ಇಂತಹ ಒಂದು ಅಷ್ಟಾವಧಾನ ಎನ್ನುವಂತಹ ಕಾರ್ಯಕ್ರಮವನ್ನು ನಾವು ಸಂಘಟಿಸಿ ಈ ಕಾರ್ಯಕ್ರಮವನ್ನು ನಡೆಸಬೇಕು ಎನ್ನುವುದಾಗಿ ಅವರ ಮನದ ಇಚ್ಛೆಯನ್ನು ನನ್ನಲ್ಲಿ ಹೇಳಿದರು. ಅದೇ ರೀತಿ ನಾವು ಈ ಕಾರ್ಯಕ್ರಮವನ್ನು ಸಂಘಟಿಸುವಂತಹ ಒಂದು ಪ್ರಯತ್ನದಲ್ಲಿದ್ದಾಗ ಇದು ನನ್ನ ಅಜ್ಜನ ಮನೆ. ಇಲ್ಲಿ ಈ ಅನಂತನ ಚತುರ್ದಶಿ ವ್ರತ ಪ್ರತಿ ವರ್ಷ ಇವರು ಈಗ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಅನಂತೋತ್ಸವದ ಈ ಒಂದು ಸಂದರ್ಭದಲ್ಲೇ ಈ ಒಂದು ಅಷ್ಟಾವಧಾನ ಕಾರ್ಯಕ್ರಮವನ್ನು ಸಹ ಮಾಡೋಣ ಎನ್ನುವಂಥ ಸಂಕಲ್ಪವನ್ನು ಮಾಡಿ ಅದೇ ರೀತಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಸಂಘಟಿಸಿ ವೇದಿಕೆ ಮೇಲೆ ಗಣ್ಯರನ್ನೆಲ್ಲ ಆಹ್ವಾನಿಸಿದ್ದೇವೆ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೋಹರತಿ ಪಾಪಾನಿ ಸಂಧ್ಯಾ ದೀಪ ನಮೋಸ್ತುತೆ. ಎಲ್ಲ ವೇದಿಕೆ ಮೇಲಿರುವಂತಹ ಗಣ್ಯರು ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡಬೇಕಾಗಿ ನಿಮ್ಮೆಲ್ಲರ ಬಳಿಯಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ. दीपज्योतिर्नमोस्तुते. दीपज्योतिः परब्रह्म दीपज्योतिर्जनार्दनः. दीपज्योतिः परब्रह्म दीपज्योतिर्जनार्दनः. दीपो हरतु मे पापम् सन्ध्यादीप नमोस्तुते. ओ दीप ब्रह्मरूपस्त्वम् ज्योतिषां प्रभुरव्ययः. ओ दीप ब्रह्मरूपस्त्वम् ज्योतिषां प्रभुरव्ययः. आरोग्यं देहि पुत्रांश्च मतिं स्वच्छां हि मे सदा. रवेरस्तं समारभ्य. ಜ್ಯೋತಿಯನ್ನು ಬೆಳಗಿಸಿದಂತಹ ಎಲ್ಲ ಗಣ್ಯರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಸರ್ವರಿಗೂ ನಮಸ್ಕಾರ. ರಣತ್ಕ್ಷುದ್ರಘಂಟಾನಿನಾದಾಭಿರಾಮಂ ಚಲತ್ತಾಂಡವೋ ದಂಡವತ್ಪದ್ಮತಾಲಂ ಲಸತ್ತುಂದಿಲಾಂಗೋಪರಿ ವ್ಯಾಲಹಾರಂ ಗಣಾಧೀಶಮೀಶಾನಸೂನುಂ ತಮೀಡೆ. ಗಣಾಧೀಶಮೀಶಾನಸೂನುಂ ತಮೀಡೆ. ಓಂ ನ ಕರ್ಮಣಾ ನ ಪ್ರಜಯಾ ಧನೇನ ತ್ಯಾಗೇನೈಕೆ ಅಮೃತತ್ವಮಾನಶುಃ ಪರೇಣ ನ ಕನ್ನಿಹಿತಂ ಗುಹಾಯಾಂ ಬಿಭ್ರಾಜತೆ ತದ್ಯತಯೋ ವಿಶಂತಿ
वेदान्तविज्ञानसुनिश्चितार्था सन्न्यासयोगा शुद्धसत्त्वाः ते ब्रह्मलोके तु परान्तकाले परामृतात् परिमुच्यन्ते सर्वे दह्रं विपापं परमेष्वभूतं यत्पुण्डरीकं मध्यदग्गस्थम् तत्रापि दक्रं गगनं विशोकस्तस्मिन् यदन्तस्तदुपासितव्यम् यो वेदादौ स्वरः प्रोक्तो वेदां तेजः प्रतिष्ठितः तस्य प्रकृतिलीनस्य यः परः स महेश्वरः श्रीमद्गङ्गाधरेन्द्राय शिष्यावनरताय च बुद्धिप्रदाय गुरवे ज्ञानरूपाय ते नमः इदं फलं मया देवा स्थापितं पुरतस्तव तेन मे सुफलावाप्तिर्भवेज्जन्मनि जन्मनि सद्गुरुचरणारविन्दाभ्यां नमः पूर्णफलं समर्पयामि. ಆತ್ಮೀಯ ಬಂಧುಗಳೇ ಮತ್ತು ಮನೆಯ ಎಲ್ಲ ಬಂಧುಗಳೇ, ಒಂದು ಅಪರೂಪದ ಸನ್ನಿವೇಶದಲ್ಲಿ ನಾವೆಲ್ಲ ಸೇರಿದ್ದೇವೆ. ಭಾಳ ಸುಂದರವಾದಂಥ ವಾತಾವರಣ ಸೃಷ್ಟಿಯಾಗಿದೆ. ಭಾರತೀಯ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಮಾಡುವಂಥ ಹೋರಾಟದ ಒಂದು ಭಾಗ ಇದು. ನಮ್ಮನ್ನು ಎಚ್ಚರಿಸುವಂಥ ಒಂದು ಸಭೆ ಇದು. ನಮ್ಮ ನಾಳಿನ ಮಕ್ಕಳಿಗೆ ಕೊಡಬೇಕಾದಂಥ ಸಂಸ್ಕಾರದ ಬಗ್ಗೆ ಎಚ್ಚರಿಸುವಂಥ ಸಭೆ ಇದು. ಅಂಥ ಅದ್ಭುತವಾದಂಥ ಕಲ್ಪನೆಯನ್ನಿಟ್ಟುಕೊಂಡು ಈ ಸಭೆಯನ್ನು ಮಾಡಿದ್ದಾರೆ. ಒಂದು ಅದ್ಭುತವಾದಂಥ ಇವತ್ತಿನ ಕಾರ್ಯಕ್ರಮ ಸಹಿತ ನಡೀತಾ ಇದೆ. ಇವತ್ತಿನ ಏನು ವಿಜ್ಞಾನ ಇದೆ, ಕಂಪ್ಯೂಟರ್ ಇದೆ, ಇದು 100ಕ್ಕೆ 100 ಡಿಪೆಂಡ್ ಆಗಿರುವಂಥ ಸಂಶೋಧನೆ ಆಗಿರುವಂಥದ್ದು ಶತಾವಧಾನದಂಥ ಅಥವಾ ನಮ್ಮ ಈ ನೆನಪಿನ ಶಕ್ತಿಗೆ ಸಂಬಂಧಪಟ್ಟಂಥ ವಿಚಾರಗಳಿಗೆ. ಎಷ್ಟು ಸುಂದರವಾದಂಥ ಘಟನೆಗಳಿದೆ ನಮ್ಮಲ್ಲಿ ನೆನಪಿನ ಶಕ್ತಿಗೆ. ನೆನಪಿನ ಶಕ್ತಿಯಿಂದ ಜಗತ್ತನ್ನೇ ಆಳದಂಥ ಉದಾಹರಣೆಗಳಿದೆ. ಅಷ್ಟು ದೊಡ್ಡ ಸಂಪತ್ತು ಅದು ನೆನಪಿನ ಶಕ್ತಿ ಹೇಳುವಂಥದ್ದು. ಒಂದು ಜ್ಞಾನವನ್ನು ನೆನಪಿನಲ್ಲಿ ಇಟ್ಕೊಳ್ಳುವಂಥದ್ದು. ಅದು ಹೇಳಬೇಕಾದಂಥ ಸಂದರ್ಭದಲ್ಲಿ ಅದು ಪುಟದ ನೆನಪಿನ ಸ್ಮೃತಿ ಪಟಲದಿಂದ ಅದು ಬರುವಂಥದ್ದು. ಹಾಗಾಗಿ ಮೆಮರಿ ಚಿಪ್ಪನ್ನು ಮಾಡಿದ್ದಾರೆ ಜಗತ್ತಿನಲ್ಲಿ. ಇಡೀ ಜಗತ್ತು ಇವತ್ತಿನ IT-BT ನಿಂತಿರುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸಂಶೋಧನೆ ಮಾಡಿದಂಥ ಈ ಮೆದುಳಿನ ಅಂಶಗಳಿಂದ. ಅಂಥ ಭಾರತದ ದರ್ಶನ ಇವತ್ತಾಗಲಿಕ್ಕಿದೆ ಶತಾವಧಾನಿಗಳಿಂದ. ಅಂಥ ಅಪೂರ್ವ ಕಾರ್ಯಕ್ರಮ ನಾವು ನೋಡಿ ಅನುಭವಿಸೋಣ. ನಮ್ಮ ಮಕ್ಕಳನ್ನು ಮೆಮರಿ ಚಿಪ್ನಲ್ಲಿ ನೆನಪಿನ ಶಕ್ತಿ ವೃದ್ಧಿ ಮಾಡಲಿಕ್ಕೆ ಇವತ್ತು ಒಂದು ಪಾಠ ಅಂತ ತಿಳ್ಕೊಂಡು ಈ ವ್ರತವನ್ನು ನಾವು ಆಚರಿಸೋಣ. ಅನಂತ ವ್ರತದಲ್ಲಿ ನಾವೆಲ್ಲ ವ್ರತಧಾರಿಗಳಾದಂಥ ಮನೆಯಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸಿದ್ದೇವೆ. ಅನಂತನ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತ ಹೇಳಿ ಪ್ರಾರ್ಥನೆ. ಸರ್ವೇಭ್ಯೋ ನಮಸ್ಕಾರ. ಎಲ್ಲರಿಗೂ ವಂದಿಸುತ್ತಾ ಇದೀಗ ಅಷ್ಟಾವಧಾನ ಕಾರ್ಯಕ್ರಮ ಪ್ರಾರಂಭ. ಈ ಕಾರ್ಯಕ್ರಮಕ್ಕೆ ಅವಧಾನಿಗಳಾಗಿ ಡಾಕ್ಟರ್ ವೆಂಕಟರಮಣ ಭಟ್ ಹಲ್ಸ್ಕಂಡ ಇವರನ್ನು ಆತ್ಮೀಯವಾಗಿ ವೇದಿಕೆಗೆ ಆಮಂತ್ರಿಸುತ್ತೇನೆ. ಎಲ್ಲರನ್ನೂ ಸಹ ಶಾಲು ಹೊದಿಸುವುದರ ಮೂಲಕ ಸ್ವಾಗತಿಸ್ತಾ ಇದ್ದಾರೆ. ಆಮಂತ್ರಿಸಿರುವಂತಹ ಎಲ್ಲ ಅವಧಾನಿಗಳನ್ನು ಹಾಗೂ ಪ್ರೇಕ್ಷಕರನ್ನು ಆತ್ಮೀಯವಾಗಿ ಮನೆಯವರ ವತಿಯಿಂದ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಇದೀಗ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಗುರುದೇವೋ ಗಣೇಶಶ್ಚ ವಾಣೀ ಚ ಸಾಧವಸ್ತಥಾ ಅಂತಸ್ಥಂ ಸರ್ವಂ ಮೇ ಅತ್ರಿನಂದನಃ ಗುರೋ ಗುರುತರಾಗಮ್ಯ ಗುರುಗಮ್ಯ ಗುಣಾಕರ ಗುರುತ್ತಮ ನಮಸ್ತೇಸ್ತು ಸನ್ನಿಧೋ ಭವ ಸರ್ವದಾ ದತ್ತಾತ್ರೇಯೋ ಮಹಾಯೋಗಿ ಭಗವಾನ್ ಭೂತಭಾವನಃ ಚತುರ್ಭುಜೋ ಮಹಾವಿಷ್ಣುಃ ಯೋಗ ಸಾಮ್ರಾಜ್ಯದೀಕ್ಷಿತಃ. ಓಂ ನಮೋ ಬ್ರಹ್ಮಣೆ ನಮೋ ಧಾರಣಂ ಮೇ ಅಸ್ತ್ವನಿರಾಕರಣಂ ಧಾರಯಿತಾ ಭೂಯಾಸಂ ವಾಚೋ ಓಢ್ವಂ ಮಮಾಮುಷ್ಯ. ಓಂ ಸಭೆಯಲ್ಲಿ ಸೇರಿರುವ ಎಲ್ಲ ಹಿರಿಯ ಕಿರಿಯ ಎಲ್ಲ ಮಹನೀಯರಿಗೆ ನಮಸ್ಕಾರಗಳು.
ನಮ್ಮ ಲೆಕ್ಕಾಚಾರದಂತೆ ಸ್ವಲ್ಪ ತಡವಾಗಿ ಕಾರ್ಯಕ್ರಮ ಪ್ರಾರಂಭವಾದ್ದರಿಂದ ಅವಧಾನದ ಬಗ್ಗೆ ಎಲ್ಲ ಹೆಚ್ಚು ಪರಿಚಯವನ್ನಾಗಲಿ ಅಥವಾ ದೊಡ್ಡ ದೊಡ್ಡ ಭೂಮಿಕೆಯನ್ನಾಗಲಿ ಮಾಡುವಂಥ ಯಾವ ಅವಸರ ಇವಾಗ ಇಲ್ಲವಾಗಿದೆ. ಸ್ವಲ್ಪ ಬೇಗನೆ ಕಾರ್ಯಕ್ರಮದತ್ತ ಮುಂದುವರಿಬೇಕು ಅಂತ ಇವಾಗ ಕಾಣ್ತಾ ಇದೆ. ಮೂಲತಃ ಅವಧಾನದ ಬಗ್ಗೆ ಸ್ವಲ್ಪ ಪರಿಚಯಾತ್ಮಕವಾಗಿ ಒಂದಷ್ಟು ಅವಧಾನಿಯಾದವರೇ ಹೇಳಿದ್ರೆ ಒಳ್ಳೆಯದು ಅಂತ ಮೊದಲು ಹೇಳಿದ್ರು. ನಾನೇನೋ ಸ್ವಲ್ಪ ಭೂಮಿಕೆಯಾಗಿ ಹೇಳ್ತೇನೆ, ಆದರೆ ತುಂಬ ವಿಸ್ತೃತವಾದಂತಹ ಒಂದು ಪರಿಚಯ ಇವಾಗ ಸಾಧ್ಯವಿಲ್ಲ. ಶತಾವಧಾನಿ ರಾ ಗಣೇಶರು ಸುಪ್ರಸಿದ್ಧರು. ಅವರನ್ನು ನಮ್ಮ ಕಡೆ ತಂದು ಅವಧಾನದ ಒಂದು ಪರಿಚಯವನ್ನು, ಪ್ರಸಿದ್ಧಿಯನ್ನು ನಮ್ಮ ಕಡೆ ಎಲ್ಲ ಮಾಡಿಸಿದವರಲ್ಲಿ ತುಂಬ ಧುರೀಣರಾಗಿ ಕೆಲಸ ಮಾಡಿದವರು ನಮ್ಮ ಪಕ್ಕದಲ್ಲಿರುವವರು ರಾಜಶೇಖರ ಧೂಳಿಯವರು. ಆಂಧ್ರದಲ್ಲಿ ಸುಪ್ರಸಿದ್ಧವಾಗಿದ್ದಂತಹ ಒಂದು ಕಲೆಯನ್ನು ಕನ್ನಡದಲ್ಲಿ ಮತ್ತೆ ಬೆಳಕಿಗೆ ತಂದು ನಮ್ಮೆಲ್ಲರ ಒಂದು ಮನಸ್ಸಿನಲ್ಲಿ ನಾಟಿಸಿ ಇಟ್ಟವರು ಶತಾವಧಾನಿ ಗಣೇಶರು. ಅವರು ಅವಧಾನ ಮಾಡಿದ್ರ ಸ್ಫೂರ್ತಿ ನೋಡಿ ಆ ಸ್ಫೂರ್ತಿಯಿಂದಲೇ ನಾನು ಕೂಡ ಇವಾಗ ಮಾಡ್ತಾ ಇರೋದು ಅಷ್ಟೇನೆ. ಮತ್ತು ಗಣೇಶರ ಅವಧಾನವನ್ನು ನೋಡಿ ಆ ಒಂದು ಹಂತದಲ್ಲಿ, ಆ ಒಂದು ಸ್ಥಿತಿಯಲ್ಲಿ ಅವಧಾನ ಬಂದಿಲ್ಲವಲ್ಲ ಅಂತ ನೀವು ಅಂದುಕೊಳ್ಳೋದು ತುಂಬ ಸಹಜವಾದದ್ದು. ಒಂದು ಬಂಗಾರವನ್ನು ತಾಮ್ರದೊಂದಿಗೋ ಹಿತ್ತಾಳೆಯೊಂದಿಗೋ ಹೋಲಿಸುವುದು ಸರಿಯಾಗೋದಿಲ್ಲ. ನಾವು ಗಣೇಶರ ಸ್ಫೂರ್ತಿಯಿಂದ ಅವರ ದಾರಿಯಲ್ಲಿ ಹೋಗುವ ಪ್ರಯತ್ನ ಮಾಡಿದ್ದವರು ಅಷ್ಟೇ ಹೊರತು ಅವರ ರೀತಿಯ ಹೆಜ್ಜೆಯನ್ನಿಟ್ಟವರಲ್ಲ. ಇದನ್ನು ನಾವು ಮೊದಲೇ ಹೇಳಬೇಕು. ಮತ್ತು ನಾನು 100ಕ್ಕೂ ಹೆಚ್ಚು ಅಷ್ಟಾವಧಾನಗಳನ್ನು ಮಾಡಿದರೂ ಕೂಡ ಗಣೇಶರ ಹೇಳಿಕೆಯ ಪ್ರಕಾರ 100 ಅವಧಾನಗಳನ್ನು ಮಾಡಿದ ಮೇಲೆ ಅವಧಾನ ಮಾಡುವ ತಕ್ಕ ಮಟ್ಟಿಗಿನ ಯೋಗ್ಯತೆ ಬರುತ್ತದೆ ಅಂತ. ತಕ್ಕ ಮಟ್ಟಿಗಿನ ಯೋಗ್ಯತೆ ಏನೋ ಬಂತು. ನಮ್ಮ ಜ್ಯೋತಿಷ ಬಲ್ಲವರಿಗೆ ಗೊತ್ತು, ಮೇಳಾಮೇಳಿಯಲ್ಲಿ 18 ಗುಣ ಬರಬೇಕು ಅಂತ. 18 ಬಂದರೆ ತಕ್ಕ ಮಟ್ಟಿಗೆ ಆಗಬಹುದು ಅಂತ, ಅಥವಾ 35 ಮಾರ್ಕ್ಸ್ ಬಿದ್ದರೆ ಪಾಸು ಅಂತ. ಆ ತರಹ ಸ್ಥಿತಿಯಲ್ಲಿ ನಾವಿದ್ದವರು. ನಮ್ಮ ಭಾರತೀಯ ಸಂಸ್ಕೃತಿ ಅನ್ನುವಂಥದ್ದು ಶಾಸ್ತ್ರ ಮತ್ತು ಕಲೆ ಎರಡನ್ನೂ ಕೂಡಿಸಿಕೊಂಡು ಬಂದಿರುವಂಥದ್ದು. ಒಂದನ್ನು ಬಿಟ್ಟು ಒಂದಿಲ್ಲ. ನಮ್ಮ ಪ್ರಾಚೀನ ಪಂಡಿತರೊಬ್ಬರು ಹೇಳಿದ್ರು, ನಮ್ಮ ಅನುಭವ, ಪೂರ್ವ ಸಂಸ್ಕಾರ, ಆಲೋಚನೆ, ಅಧ್ಯಯನ ಇಂಥವುಗಳೆಲ್ಲವುಗಳ ಒಂದು ಘನೀಭೂತವಾದಂಥ ಒಂದು ಜ್ಞಾನ, ಅರಿವನ್ನು ಪ್ರಜ್ಞಾ ಅಥವಾ ಪ್ರಜ್ಞಾನ ಅಂತ ಹೇಳ್ತಾರೆ ಅಂತ. ಆ ಪ್ರಜ್ಞಾನ, ಆ ಜ್ಞಾನದ ರಾಶಿ, ಜ್ಞಾನದ ಪಿಂಡ ಬುದ್ಧಿ ಅಂದರೆ ಚಿಂತನೆಯ ಮಾರ್ಗದಿಂದ ಹರಿದಾಗ ಶಾಸ್ತ್ರ, ವಿಜ್ಞಾನ, ಗಣಿತಗಳು ಬರುತ್ತವೆ ಅಂತ. ಅದು ಪ್ರತಿಭಾ ಮಾರ್ಗದಿಂದ ಹರಿದಾಗ ಕಲೆಗಳು ಬರುತ್ತವೆ ಅಂತ. ದ್ವೇ ವರ್ತಮನಿ ಗಿರಾಮ ದೇವ್ಯಾ ಶಾಸ್ತ್ರಂಚ ಕವಿಕರ್ಮಚ ಪ್ರಜ್ಞೋಪಜ್ಞಂ ತಯೋರಾದ್ಯಂ ಪ್ರತಿಭೋದ್ಭವಮಂತಿಮಂ ಎಂಬಂಥ ಶ್ಲೋಕದಿಂದ ಅದನ್ನು ಎಲ್ಲರೂ ಬಲ್ಲರು. ಹಾಗೆ ನಮ್ಮ ಸಂಸ್ಕೃತಿ ಶಬ್ದದ ಅರ್ಥ ಜೀವವನ್ನು, ಅಂತಃಕರಣವನ್ನು ಪರಿಷ್ಕೃತಗೊಳಿಸುವ, ಸುಸಂಸ್ಕೃತಗೊಳಿಸುವ, ಪರಿಶುದ್ಧಗೊಳಿಸುವ ಜೀವನ ಪದ್ಧತಿ ಅಂತ. ಸಂಸ್ಕ್ರಿಯತೆ ಅಂತಃಕರಣಂ ಯಯಾ ಸಂಸ್ಕೃತಿ ಅಂತ ಹೇಳ್ತಾರೆ. ಅದು ಶಾಸ್ತ್ರ ಮತ್ತು ಕಲೆ ಎಂಬ ಎರಡೂ ಭಾಗಗಳನ್ನು ತನ್ನಲ್ಲಿ ತುಂಬಿಕೊಂಡು ಬಂದಿರುವಂಥದ್ದು. ವಿಶೇಷವಾಗಿ ಇಂದು ನಮ್ಮ ವಿಪ್ರ ಸಂಘ, ಈ ಬ್ರಾಹ್ಮಣ ಪರಿಷತ್ತು ಕೈ ಜೋಡಿಸಿ ಇಷ್ಟು ದೊಡ್ಡ ಕಲೆಯ ಕಾರ್ಯಕ್ರಮವನ್ನು ಮಾಡಿಸಿದೆ ಅಂದರೆ ಇದು ತುಂಬ ಶ್ಲಾಘನೀಯವಾದದ್ದು. ಇಂಥದ್ದನ್ನು ನಾನು ಮೊದಲು ನೋಡಿರಲಿಲ್ಲ. ಯಾಕೆಂದರೆ ಸಾಮಾನ್ಯ ನಮ್ಮಲ್ಲಿ ಬ್ರಾಹ್ಮಣರು ಅಂದರೆ ಸಾಮಾನ್ಯ ಕರ್ಮ ಜಡರು ಈ ತರಹ ಎಲ್ಲ ಬಂದಿರುವಂಥದ್ದು. ಆದರೆ ಹಾಗಿಲ್ಲ, ನಮ್ಮಲ್ಲಿ ಮೂಲತಃ ಹಾಗಿಲ್ಲ. ನಮ್ಮ ಜ್ಞಾನ ಮೇರುವಾಗಿ ನಾವು ಗೌರವಿಸುವಂತಹ ವಿದ್ಯಾರಣ್ಯ ಸ್ವಾಮಿಗಳು ಸಂಗೀತಕ್ಕೆ ಕೊಟ್ಟಂತಹ ದೊಡ್ಡ ಕೊಡುಗೆ ಮತ್ತಾರಿಂದಲೂ ಬರಲಿಲ್ಲ. ಸಾಯಣಾಚಾರ್ಯರು ವೇದಭಾಷ್ಯವನ್ನು ಬರೆದರೂ ಕೂಡ ಅಲಂಕಾರ ಸುಧಾ ನಿಧಿ ಅಂತ ಗ್ರಂಥವನ್ನು ಕೂಡ ಬರೆದರು ಎಂಬುದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ಪರಬ್ರಹ್ಮ ಸ್ಥಿತಿಯಲ್ಲಿದ್ದು ಪುನಃ ಅವರು ಹಾಡುಗಳನ್ನು ಹಾಡ್ತಾ ಇದ್ದರು. ಹೀಗೆ ಎಲ್ಲೂ ಕೂಡ ನಮ್ಮಲ್ಲಿ ಕಲೆಯನ್ನು ಬಹಿಷ್ಕೃತವನ್ನಾಗಿ ಮಾಡಿಕೊಂಡು ಬಂದಂತಹ ಜೀವನ ಪದ್ಧತಿ ಇರಲಿಲ್ಲ. ಸಮನ್ವಯದ ವಿವೇಕ ಬಹಳ ಮುಖ್ಯ. ಯಾವ ಕಲೆ, ಯಾವ ಭಾವ, ಯಾವ ರಸಕ್ಕೆ ಸೇರಿದ ಕಲೆ ಯಾರ್ಯಾರಿಗೆ ಎಷ್ಟೊಷ್ಟು ಹೊತ್ತಿಗೆ ಅನ್ವಯ ಯೋಗ್ಯವಾಗುತ್ತದೆ ಎಂಬ ವಿವೇಕ ಅಷ್ಟೇ ಬೇಕಾದದ್ದು. ಹಾಗೆ ಇಲ್ಲಿ ಇಷ್ಟು ದೊಡ್ಡ ವೇದಿಕೆ,
ವ್ಯವಸ್ಥೆ ಇಷ್ಟೆಲ್ಲ ಮಾಡಿದ್ದು ಇದು ವೆಂಕಟರಮಣ ಭಟ್ರಿಗಲ್ಲ, ರಾಜಶೇಖರ ಧೂಳಿಯವರಿಗಲ್ಲ, ಮಹೇಶ್ ಭಟ್ರಂಥವರಿಗೂ ಅಲ್ಲ. ಇದು ಅವಧಾನಕ್ಕಾಗಿ ಮಾಡಿದ್ದು ಎಂಬುದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಅವಧಾನ ಧತ್ರಯ ಅಂತ ಆಂಧ್ರದಲ್ಲಿ ಪ್ರಸಿದ್ಧವಾಗಿ ಬಂದಿರುವಂತೆ ಧಾರ, ಧಾರಣ, ಧೈರ್ಯ ಎಂಬಂಥ 3 ಅಂಶಗಳನ್ನು ಮುಖ್ಯವಾಗಿ ಇಟ್ಟುಕೊಂಡು ಬಂದಿದೆ. ಈ ಕಲೆ ಮೂಲತಃ ಕನ್ನಡದಲ್ಲಿಯೇ ಬಂದಿತ್ತು ಅಂತ ಗಣೇಶರು ತುಂಬ ಆಳವಾದಂಥ ಸಂಶೋಧನೆಯಿಂದ ತಿಳಿಸಿದ್ದಾರೆ. ಅದು ತುಂಬ ಬೆಳವಣಿಗೆಯನ್ನು ಆಂಧ್ರದಲ್ಲೂ ಹೊಂದಿತು, ತಮಿಳುನಾಡು ಒಂದಿಷ್ಟು ಹೊಂದಿತು, ಬಂಗಾಳದಲ್ಲೂ ಕೂಡ ಮೊದಲು ಅವಧಾನಿಗಳಿದ್ದರು ಅಂತ ಕಂಡುಬರುತ್ತದೆ. ಹೀಗೆಲ್ಲ ಇದ್ರೂ ಕೂಡ ಈ ಕಲೆ, ಈ ಧಾರಣ, ಧೈರ್ಯ ಅಂತ, ಧಾರ ಅಂದರೆ ಓತಪ್ರೋತಕವಾಗಿ ತಡೆಯಿಲ್ಲದೆ ಅಥವಾ ತುಂಬ ವಿಳಂಬವಾಯಿತು, ಅಡ್ಡಿಯಾಯಿತು ಎನ್ನುವಂಥ ಸ್ಥಿತಿ ಇಲ್ಲದ ರೀತಿಯಲ್ಲಿ ಕಾಯುತ್ತಿರಬೇಕು, ಅದು ಧಾರ ಅಂತ ಹೇಳಲ್ಪಡುತ್ತದೆ. ಇನ್ನು ಹಾಗೆ ಬಂದಿರುವಂತಹ ಪದ್ಯಗಳನ್ನು ಅವಧಾನ ಮಾಡುವವನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು, ಬರೆದಿಟ್ಟುಕೊಳ್ಳುವಾಗಿಲ್ಲ. ಅದು ಧಾರಣೆ, ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಅಂತ. ಇನ್ನು ಧೈರ್ಯ, ಈ ಧಾರಣ ಮತ್ತು ಧಾರ ಇದು ಎರಡಕ್ಕೂ ಭೂಮಿಕೆಯಾಗಿರುವಂಥದ್ದು ಧೈರ್ಯ, ಸ್ಥಿರತೆ, ಸ್ಥೈರ್ಯ ಬೇಕು ಅಂತ ಹೇಳ್ತೇವೆ. ಧೈರ್ಯ ಅಂದರೆ ಸ್ಥೈರ್ಯ, ಅಲ್ಲಾಡದೇ ಇರೋದು. ಎದುರಾದಂತಹ ಪ್ರಸಂಗ ಎಷ್ಟೇ ಗಟ್ಟಿಯಾಗಿದ್ರು, ಕಠೋರವಾಗಿದ್ರು, ಅಥವಾ ಯಾವುದೋ ಒಂದು ಅಂಗ ಭಾಗ ಬಿದ್ದು ಹೋಯಿತು ಅಂತ ಆದರೂ ಕೂಡ ಧೃತಿಗೆಡದೇ ಇರುವಂಥದ್ದು. ಹೀಗೆ ಈ ಧಾರಣ, ಧೈರ್ಯ ಅಂತ 3 ಅಂಶಗಳನ್ನು ತನ್ನ ಪ್ರಾಣವನ್ನಾಗಿ ಮಾಡಿಕೊಂಡು ಬಂದಿರುವಂಥದ್ದು ಕಲೆ ಇದು ಅಂತ. ಕಲೆ ಪ್ರತಿಭೆಯ ಫಲವಾಗಿ ಬಂದಿರುವಂಥದ್ದು. ಪ್ರತಿಭೆ ಅಂದರೆ ಹೊಳಹು, ಬುದ್ಧಿಯ ಹೊಳಹಿನ ಶಕ್ತಿ, ನೂತನವಾದ ಅರ್ಥಗಳು ತೋರಿ ಬರುವಂಥ ಬುದ್ಧಿಯ ಒಂದು ಶಕ್ತಿಯನ್ನು ಪ್ರತಿಭಾ ಅಂತ ಹೇಳ್ತಾರೆ. ಪ್ರತಿಭೆಯನ್ನು ಪರಿಷ್ಕರಿಸುವುದನ್ನು ವ್ಯುತ್ಪತ್ತಿ, ಪಾಂಡಿತ್ಯ, ಜ್ಞಾನ ಅಂತೆಲ್ಲ ಹೇಳ್ತಾರೆ. ಅಂದರೆ ಒಂದು ನೂತನವಾದ ಅರ್ಥ ಹೊಳೆದು ಬಂದಾಗ ಹೊಳೆದು ಬಂದ ರೀತಿಯಲ್ಲೇ ಅದು ಜನರಿಗೆ ಕೊಡೋದಕ್ಕೆ ಯೋಗ್ಯವಾಗಿರೋದಿಲ್ಲ. ಅದಕ್ಕೆ ಒಂದಷ್ಟು ಪರಿಷ್ಕಾರಗಳ ಅವಶ್ಯಕತೆ ಇರುತ್ತದೆ. ಆ ಪರಿಷ್ಕಾರಗಳನ್ನು ಮಾಡಿಕೊಡುವುದನ್ನು ವ್ಯುತ್ಪತ್ತಿ, ಜ್ಞಾನ ಅಂತ ಹೇಳ್ತಾರೆ. ಈ ಪ್ರತಿಭೆ, ವ್ಯುತ್ಪತ್ತಿ ಎರಡನ್ನೂ ಸೇರಿಸಿಕೊಂಡು ಅವಧಾನವನ್ನು ಸಾಧಿಸಬೇಕು ಎಂಬಂಥ ಪರಿಸ್ಥಿತಿ ಇಲ್ಲಿ ಇದೆ. ಮತ್ತು ಇಲ್ಲಿ 8 ಜನ ಅವಧಾನದಲ್ಲಿ 8 ಜನ ವೆಂಕಟರಮಣ ಭಟ್ರ ಜೊತೆ ಮೊದಲೇನೆ ಮ್ಯಾಚ್ ಫಿಕ್ಸ್ ಮಾಡಿಕೊಂಡು ಹೀಗೀಗ ನಾವು ಮಾಡೋಣ, ಇಂಥ ಒಂದು ನಾಟಕವನ್ನು ಪ್ರದರ್ಶನ ಮಾಡೋಣ ಅಂತ ಹಾಗೇನು ಮಾಡಿಕೊಂಡದ್ದಲ್ಲ. ಅವರು ಇಲ್ಲಿ ಅದನ್ನು ಹೀಗೀಗೆ ಅಂತ ಹೇಳ್ತಾರೆ. ಅದು ನಿಮಗೆ ಒಂದೊಂದು ಅಂಗಗಳೂ ಬಂದಾಗ, ಆಯಾ ಅಂಗ ಬಂದಾಗಲೇ ನಾನು ಪರಿಚಯ ಹೇಳುತ್ತೇನೆ. ಮೊದಲೇ ಪರಿಚಯ ಹೇಳಿದ್ರೆ ಮರೆತು ಹೋಗುವ ಸಂಭವ ಜಾಸ್ತಿ ಅಂತ ಅನೇಕ ವೇದಿಕೆಗಳಲ್ಲಿ ನಾನು ಮೊದಲು ನೋಡಿದ್ದು. ಹಾಗೆ ಪರಿಚಯವನ್ನು ಮೊದಲೇ ಮಾಡಿಸಿದ್ರೂ ಕೂಡ ಪರಿಚಯವನ್ನು ಮತ್ತೆ ಹೇಳಬೇಕಾದ ಸ್ಥಿತಿ ಬಂದಿತ್ತು. ಇಲ್ಲಿ ಮುಖ್ಯವಾಗಿ ನಾವು ಸಂಸ್ಕೃತ ಭಾಷೆಯನ್ನು ಅವಲಂಬಿಸಿ ಕಾವ್ಯಗಳನ್ನು ಮಾಡ್ತೇವೆ. ಕನ್ನಡದ ಕಾವ್ಯಗಳನ್ನು ಮಾಡೋಣ, ಪರವಾಗಿಲ್ಲ. ಸಂಸ್ಕೃತ ಭಾಷೆಯಲ್ಲಾಗಲಿ ಕನ್ನಡ ಭಾಷೆಯಲ್ಲಾಗಲಿ ಮಾಡಿದರೂ ಕೂಡ ಅದು ಸ್ವಲ್ಪ ಗಡುಸಾದಂಥ ಶೈಲಿಯಲ್ಲಿ ಬರೋದಾದ್ದರಿಂದಾಗಿ, ಕನ್ನಡ ಭಾಷೆ ಮಾಡಿದ್ರೂ ಕೂಡ ಸ್ವಲ್ಪ ಹಳೆಗನ್ನಡ ಶಬ್ದಗಳೆಲ್ಲ ಬರೋದರಿಂದಾಗಿ ಅದನ್ನು ಮತ್ತೆ ಬಿಡಿಸಿ ಹೇಳಬೇಕಾದ ಸ್ಥಿತಿ ಬಂದೇ ಬರುತ್ತದೆ ಅಂತ. ಸೌಕರ್ಯಕ್ಕಾಗಿ ಸಂಸ್ಕೃತ ಭಾಷೆ ನಮಗೆ ಹೆಚ್ಚು ಅನುಕೂಲವಾಗಿದೆ ಎಂಬಂಥ ದೃಷ್ಟಿಯಲ್ಲೂ ಕೂಡ ಸಂಸ್ಕೃತ ಭಾಷೆ, ಮತ್ತು ಮುಖ್ಯವಾಗಿ ಚಿತ್ರಕಾವ್ಯ ಅಂತ ಒಂದು ಭಾಗ ಸಂಸ್ಕೃತದಲ್ಲೇ ಬರುವುದು ತುಂಬ ಅನಿವಾರ್ಯವಾಗಿ ಇದೆ. ಅವಧಾನ ಶಬ್ದದ ನೇರವಾದ ಅರ್ಥವೇ ಚಿತ್ತೈಕಾಗ್ರತೆ ಅಂತ. ಏಕಾಗ್ರತೆಯ ಪರೀಕ್ಷೆ ಇಲ್ಲಿ ಆಗುತ್ತದೆ ಅಂತ ಇದೆ. ಚಿತ್ತದ ವಿಕ್ಷೇಪಕ್ಕಾಗಿ 2 ಇಲ್ಲಿ ಪಾತ್ರಗಳು ಇದ್ದಾವೆ. ಅಪ್ರಸ್ತುತ ಪ್ರಸಂಗ ಮತ್ತು ಸಂಖ್ಯಾಬಂಧ ಅಂತ ಮಂಜುನಾಥ ಭಟ್ರು ಮಾಡ್ತಾ ಇದ್ದಾರೆ. ಅಪ್ರಸ್ತುತವನ್ನು ರಾಜಶೇಖರ ಧೂಳಿಯವರು ಮಾಡ್ತಾ ಇದ್ದಾರೆ. ಇವರು ಸುಪರಿಚಿತರು ಕೂಡ ಎಲ್ಲರಿಗೂ, ರಾಜಶೇಖರ ಧೂಳಿಯವರು ಕೂಡ. ಮತ್ತು ನನ್ನ ಪ್ರಥಮ ಅವಧಾನವನ್ನು ಮಾಡುವಾಗ ಅವರ ಮನೆಯಲ್ಲೇ ಕರೆಸಿ ನನಗೆ ಅಭ್ಯಾಸ ಮಾಡಿಸಿದವರು ಇದೇ ಮಹನೀಯರು. ಮತ್ತು ನಾನು ಹುಡುಗನಾಗಿದ್ದಾಗ ನನ್ನನ್ನು ಕರುಣಾಕರುಣಿಕೆಯಾಗಿ ಎಲ್ಲಿಂದಲೋ ಕೇಳಿಸಿಕೊಂಡು ವೇದಿಕೆಯ ಮೇಲೆ ಕರೆತಂದು ಉದ್ಘಾಟನೆಯ ರೀತಿಯಲ್ಲಿ ಅವಧಾನವನ್ನು ಮಾಡಿಸಿ ನನ್ನನ್ನು ಹರಸಿದವರು ನಮ್ಮ ಸೋಂದಾ ಸ್ವರ್ಣವಲ್ಲಿ ಶ್ರೀಪಾದಂಗಳು.
ಆವಾಗಲೂ ಕೂಡ ನನ್ನ ಬೆನ್ನೆಲುಬಾಗಿದ್ದವರು ರಾಜಶೇಖರ ಧೂಳಿಯವರು. ಇನ್ನೊಬ್ಬರನ್ನು ನಾನು ಸ್ಮರಿಸಬೇಕು, ಶ್ರೀಪಾದ ಗದ್ದೆ ಅಂತ. ಅವರು ಇಲ್ಲಿ ಇಲ್ಲ, ಅವರು ಕೂಡ ಅಷ್ಟೇ ಪಾತ್ರವನ್ನು ವಹಿಸಿದ್ದಾರೆ. ಅವರನ್ನು ನಾನು ಖಂಡಿತ ಸ್ಮರಿಸಬೇಕು ಇಲ್ಲಿ ಕೂಡ. ಮತ್ತೆ ನನಗೆ ಉಡುಪಿಗೆ ಹೋದ ನಂತರ ಗಣೇಶರಿಂದ ತುಂಬ ಸಲಹೆಗಳು ಆ ಬಗ್ಗೆ ಇಂಥವೆಲ್ಲ ತುಂಬ ಬಂದಿವೆ. ಕೆಲವು ಅಂಗಗಳನ್ನೆಲ್ಲ ಅವರೇ ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ಅವರೇನು ಗುರುವಾಗಿ ಏನೋ ನನಗೆ ಬೋಧಿಸಿದ್ದಿಲ್ಲ. ಎಲ್ಲೋ ಕುಳಿತಾಗ ವಾಹನದಲ್ಲಿ ಇರುವಾಗಲೋ ಆ ಥರ ಅವರು ಹೇಳಿರುವಂಥದ್ದು. ಈಗ ಅವಧಾನದ ಒಂದು ಚಲ್ಲಾಪಿಲ್ಲಿಯಾದಂತಹ ಚಿತ್ರಣವನ್ನು ಹೇಳೋಣ ಅಂತ ಹೇಳಿ ಅವಧಾನವನ್ನು ನಾನು ಒಂದೆರಡು ಪದ್ಯಗಳ ಮೂಲಕ ಆರಂಭ ಮಾಡುತ್ತೇನೆ. ಅವಧಾನ ಮುಖ್ಯವಾಗಿ ಕವಿತ್ವವನ್ನು ಆಶ್ರಯಿಸಿರುತ್ತದೆ. ಅದರಲ್ಲೂ ಆಶು ಕವಿತ್ವ ಇಲ್ಲಿ ಪೂರ್ವ ಸಿದ್ಧವಾಗಿರುವಂಥದ್ದು ಇಲ್ಲ. ಪೂರ್ವ ಸಿದ್ಧತೆ ಅನ್ನೋದಿಲ್ಲ. ಸಿದ್ಧತೆ ಅನ್ನೋದು ಮಾನಸಿಕವಾದ ಸಿದ್ಧತೆ ಅಷ್ಟೆ. ಶ್ರೀದತ್ತ ಯೋಗಿವರ ಶ್ರೀದತ್ತ ಯೋಗಿವರ ಶ್ರೀದತ್ತ ಯೋಗೀಶ್ವರ ಮಾತ್ಮ ಸಂಸ್ಥಂ ಶ್ರೀದತ್ತ ಯೋಗೀಶ್ವರ ಮಾತ್ಮ ಸಂಸ್ಥಂ ಪ್ರೇಮಪ್ಲುತ ಜ್ಞಾನ ಶ್ರೀದತ್ತ ಯೋಗೀಶ್ವರ ಮಾತ್ಮ ಸಂಸ್ಥಂ ಪ್ರೇಮಪ್ಲುತ ಜ್ಞಾನ ವಚೋಭಿರಾಮಂ ಶ್ರೀದತ್ತ ಯೋಗೀಶ್ವರ ಮಾತ್ಮ ಸಂಸ್ಥಂ ಪ್ರೇಮಪ್ಲುತ ಜ್ಞಾನವಚೋಭಿರಾಮಂ ಪ್ರೇಮಪ್ಲುತ ಜ್ಞಾನವಚೋಭಿರಾಮಂ ಅತ್ರೇ ಸುತಂ ಶೈಲಧರ ಪ್ರಚಾರಂ ಅತ್ರೇ ಸುತಂ ಶೈಲಧರ ಪ್ರಚಾರಂ ಅತ್ರೇ ಸುತಂ ಶೈಲಧರ ಪ್ರಚಾರಂ ವಂದೇವಧೂತಂ ಮಮ ವಾಕ್ ಪ್ರದಾನಂ. ನನ್ನ ಗುರುಗಳಾಗಿರುವ ದತ್ತ ಯೋಗೀಶ್ವರ ಗುರುಗಳನ್ನು ನಾನು ಇಲ್ಲಿ ವಂದಿಸಿದ್ದೇನೆ. ನನಗೆ ಒಂದು ವಾಕ್ಕನ್ನು ಕರುಣಿಸಿರುವವರೇ ದತ್ತಯೋಗೀಶ್ವರ ಅವಧೂತರು. ಕೋಲಿ ಬೇಣದ ಧರಣಿ ಮಾತೆಯ ಕೋಲಿ ಬೇಣದ ಧರಣಿ ಮಾತೆಯ ಕೋಲಿ ಬೇಣದ ಧರಣಿ ಮಾತೆಯ ಭಾಲಕುಂಕುಮದಂತೆ ಸೊಗಸುವ ಭಾಲಕುಂಕುಮದಂತೆ ಸೊಗಸುವ ಕೋಲಿ ಬೇಣದ ಧರಣಿ ಮಾತೆಯ ಭಾಲಕುಂಕುಮದಂತೆ ಸೊಗಸುವ ಶೀಲಿ ವೈದಿಕ ರತ್ನಹಾರದಿ ಶೀಲಿ ವೈದಿಕ ರತ್ನಹಾರದಿ ಹಾರಗಳಿಂದ ಶೋಭಿಸುವ ಶೀಲಿ ವೈದಿಕ ರತ್ನಹಾರಗಳಿಂದ ಶೋಭಿಸುವ ನಹಾರಗಳಿಂದ ಶೋಭಿಸುವ ಕೇಲಿಯಂಗಣವಾಯಿತೀ ಮನೆ ಕೇಲಿಯಂಗಣವಾಯಿತೀ ಮನೆ ಕೇಲಿಯಂಗಣವಾಯಿತೀ ಮನೆ ಕಾಲವೊಲಿಯಲು ಬಂದೆ ನಿಂದಿಗೆ ಕಾಲವೊಲಿಯಲು ಬಂದೆ ನಿಂದಿಗೆ ಕಾಲಮೂರುತಿ ಕಾಲವೊಲಿಯಲು ಬಂದೆ ನಿಲ್ಲಿಗೆ ಕಾಲಶಾಸನ ಪದ್ಮನಾಭನೆ ಯಮ್ಮನೀ ಹರಸು. ಕಾಲ ಫಲಿಸಿದ್ರಿಂದಾಗಿ ಈ ಕೋಲಿ ಬೇಣಕ್ಕೆ ನಾನು ಬಂದು ಇಲ್ಲಿ ಕುಳಿತಿದ್ದೇನೆ. ಈ ಕೋಲಿಬೇಣದ ಭೂಮಾತೆಯ ಹಣೆಯ ಕುಂಕುಮದಂತೆ ಸೊಗಸುತ್ತಿರುವ ಈ ಅಂಗಳ ಇದು ಕಲೆಯ ಕೇಲಿಯ ಸ್ಥಾನವಾಗಿ ಬಿಟ್ಟಿದೆ. ಇದಕ್ಕೆ ನಾನು ಕಾಲ ಒಲಿದು ಬಂದದ್ರಿಂದಾಗಿ ಬಂದಿದ್ದೇನೆ. ಹಾಗಾಗಿ ಆ ಕಾಲದ ಶಾಸಕನಾಗಿರುವ ಆ ಪದ್ಮನಾಭನು ನಮ್ಮನ್ನೆಲ್ಲರನ್ನೂ ಮುನ್ನಡೆಸಲಿ ಅಂತ ಪದ್ಮನಾಭನ ವ್ರತದ ದಿನ ಪದ್ಮನಾಭನ ಸ್ತುತಿಯೊಂದಿಗೆ ಇದನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ.
ನತ್ವಾ ಭುಜಂಗಪತಿಶಾಯಿನಂ ನತ್ವಾ ಭುಜಂಗಪತಿಶಾಯಿನಂ ನತ್ವಾ ಭುಜಂಗಪತಿಶಾಯಿನಮಾತ್ಮಲೀಲಂ ನತ್ವಾ ಭುಜಂಗಪತಿಶಾಯಿನಮಾತ್ಮಲೀಲಂ ನತ್ವಾ ಭುಜಂಗಪತಿಶಾಯಿನಮಾತ್ಮಲೀಲಂ ಅಷ್ಟಾವಧಾನರಸಿಕಾನ್ ದ್ವಿಜರಾಜರಾಜಾನ್ ಅಷ್ಟಾವಧಾನರಸಿಕಾನ್ ದ್ವಿಜರಾಜರಾಜಾನ್ ಅಷ್ಟಾವಧಾನರಸಿಕಾನ್ ದ್ವಿಜರಾಜರಾಜಾನ್ ನತ್ವಾ ಭುಜಂಗಪತಿಶಾಯಿನಮಾತ್ಮಲೀಲಂ ಅಷ್ಟಾವಧಾನರಸಿಕಾನ್ ದ್ವಿಜರಾಜರಾಜಾನ್ ಧೀರಾಯ ಪೃಚ್ಛಕಗಣಾಯ ನಮೋಭಿಧಾಯ ಧೀರಾಯ ಪೃಚ್ಛಕಗಣಾಯ ನಮೋಭಿಧಾಯ ವ್ಯಾಪಾರಯಾಮಿ ಧೀರಾಯ ಪೃಚ್ಛಕಗಣಾಯ ನಮೋಭಿಧಾಯ ವ್ಯಾಪಾರಯಾಮಿ ರಸನಾಂ ಅವಧಾನ ಭೂಮೌ. ಭುಜಂಗ ಶಾಯಿಯಾದಂತಹ ನಾರಾಯಣನನ್ನು ವಂದಿಸಿ ಎಲ್ಲ ಅಷ್ಟಾವಧಾನ ಕಲಾ ರಸಿಕರಿಗೆ ಮತ್ತು ಎಲ್ಲ ವಿಪ್ರಶ್ರೇಷ್ಠರಿಗೆ ಮತ್ತು ಎಲ್ಲ ಧೀರ ಪೃಚ್ಛಕ ವರ್ಗಕ್ಕೆ ಎಲ್ಲರಿಗೂ ಕೂಡ ವಂದಿಸಿ ಈ ಅಷ್ಟಾವಧಾನದಲ್ಲಿ ನನ್ನ ಒಂದು ವಾಕ್ಕನ್ನು ಮುಂದುವರಿಸುತ್ತಾ ಇದ್ದೇನೆ ಅಂತ ಪ್ರಾರ್ಥನಾ ಆಶುಪದ್ಯದೊಂದಿಗೆ 3 ಪದ್ಯಗಳೊಂದಿಗೆ ಇವಾಗ ನಾವು ಮೊದಲು ಬರುವಂಥದ್ದು ಸಂಖ್ಯಾಬಂಧಕ್ಕೆ. ಸಂಖ್ಯೆ ಯಾವುದು ಅಂತ ಮಂಜುನಾಥ ಭಟ್ರು ಹೇಳಬೇಕು. 997 997 997. ಇವಾಗ ಮಹೇಶ್ ಭಟ್ರು ನಿಷೇಧಾಕ್ಷರಿ ಪದ್ಯಕ್ಕೆ ವಸ್ತುವನ್ನು ಕೊಡಬೇಕು. ನಿಷೇಧ ಎಂಬ ಶಬ್ದದಲ್ಲಿ ಅದರ ಪರಿಚಯ ಉಂಟು. ಪ್ರತಿಯೊಂದು ಅಕ್ಷರಕ್ಕೂ ಅವರು ತಡೆದು ಈ ಅಕ್ಷರವನ್ನು ಬಳಸಬಾರದು ಅಂತ ಹೇಳ್ತಾರೆ. ಅವರು ಒಂದು ವಸ್ತುವನ್ನು ನಿರ್ದೇಶನ ಮಾಡ್ತಾರೆ. ಈ ಒಂದು ವಸ್ತುವಿನ ಕುರಿತು ನೀವು ವರ್ಣನೆ ಮಾಡಬೇಕು ಅಂತ. ಅದಕ್ಕೊಂದು ಛಂದಸ್ಸನ್ನು ಕೊಟ್ಟಿರ್ತಾರೆ, ಅಥವಾ ನೀವೇ ಒಂದು ಛಂದಸ್ಸನ್ನು ಆಯ್ದುಕೊಳ್ಳಿ ಅಂತ ಹೇಳ್ತಾರೆ. ಅಷ್ಟೇ ಹೇಳಿದ ಮೇಲೆ ನಾವು ಪದ್ಯವನ್ನು ಆರಂಭ ಮಾಡುವಾಗ ಪ್ರತಿ ಅಕ್ಷರಕ್ಕೂ ಈ ಅಕ್ಷರವನ್ನು ನೀವು ಬಳಸಬಾರದು ಅಂತ ಹೇಳ್ತಾರೆ. ಅವರ ಆ ಒಂದು ನಿಷೇಧದ ಮಧ್ಯೆ ಅವರು ಕೊಟ್ಟಿರುವ ಆ ಒಂದು ವಿಷಯವನ್ನು ಪೂರ್ತಿ ಮಾಡಬೇಕು. ಇದು ಇವಾಗ ಬರುವಂತಹ ವಿಷಯ ನಿಷೇಧಾಕ್ಷರ ಅಂತ. ಸರ್ವೇಭ್ಯೋ ನಮಃ. ನಿಷೇಧಾಕ್ಷರಿಗೆ ವಸ್ತು ಅಂತ ಕೊಡಬೇಕು ಅಂತ ನಾನು ಅಂದುಕೊಂಡಿರುವುದು ನಮ್ಮ ಗ್ರಾಮೀಣ ಜೀವನ ಅಂತ ಒಂದು ಶೀರ್ಷಕವನ್ನು ಕೊಟ್ಟರೆ ಗ್ರಾಮೀಣ ಜೀವನ ಅಂತ ಕೊಡಬಹುದು. ಇದರ ಪರಿಧಿ ಏನು ಅಂತಂದರೆ, ನಮಗೆಲ್ಲ ಗೊತ್ತು ನಮ್ಮ ಗ್ರಾಮೀಣವಾದಂತಹ ಪರಿಸರ ಅತ್ಯಂತ ಸ್ವಚ್ಛವಾಗಿ ಇರುವಂಥದ್ದು. ಯಾವುದೇ ರೀತಿಯ ಮಾಲಿನ್ಯಗಳಿಲ್ಲ. ಒಳ್ಳೆಯ ಗಾಳಿ, ಒಳ್ಳೆಯ ನೀರು, ಒಳ್ಳೆಯ ಪರಿಸರ, ಒಳ್ಳೆಯ ಜನರು, ಹೀಗೆ ಸ್ವರ್ಗದಂತಿರುವಂತಹ ನಮ್ಮ ಪ್ರಕೃತಿ ಮಾತೆಯ ಮಡಿಲು ಇದು. ಆದರೆ ಇಲ್ಲಿ ಇರುವವರೆಲ್ಲ ಬಹುತೇಕ ವೃದ್ಧರು ಅಥವಾ 50 ವರ್ಷಗಳ ಮೇಲ್ಪಟ್ಟಂಥವರು. ನನ್ನಾದಿಯಾಗಿ ಯುವಕರೆಲ್ಲ ಉದ್ಯೋಗಾದಿಗಳೇ ಮೊದಲಾದಂತಹ ನಿಮಿತ್ತಗಳಿಂದ ದೂರ ನಗರಗಳಲ್ಲಿ ವಾಸ ಮಾಡ್ತಾರೆ. ಇಲ್ಲಿ ಅತ್ಯಂತ ಹಿಂದಿನ ಕಾಲದಿಂದ ಬಂದಂತಹ ಜಮೀನಿದೆ, ಆದರೆ ಇಲ್ಲಿ ಇರುವಂಥವರಿಗೆ ದುಡಿಯುವುದಕ್ಕೆ ದೇಹದಲ್ಲಿ ಶಕ್ತಿ ಇಲ್ಲ. ಇಲ್ಲಿ ಸಂಪತ್ತು ಬೇಕಾಗಿರುವಷ್ಟು ಇಲ್ಲದೆ ಹೋದರೂ ನಮ್ಮ ಬೇಕುಗಳಿಗೆ ಸಾಕಾಗುವಷ್ಟು ಸಂಪತ್ತಿಲ್ಲಿ ಉಂಟು.
ಎಲ್ಲಿ ನೆಂಟರ ಮನೆಗೆ ಹೋದರೂ ಸಂಜೆ ಹಾಲು ಕರೆಯೋದಕ್ಕೆ ಕೊಟ್ಟಿಗೆ ಬರಲೇಬೇಕು, ಎಲ್ಲೂ ಒಂದು ದಿವಸ ಉಳ್ಕೊಳ್ಳುವ ಹಾಗಿಲ್ಲ. ಮತ್ತು ನಮ್ಮ ಮಕ್ಕಳು ಮೊಮ್ಮಕ್ಕಳು ಸಂಬಂಧಿಗಳೆಲ್ಲ ದೂರ ದೂರದ ನಗರಗಳಿದ್ದಾರೆ. ದಿನಾಲೂ ಟಿ ವಿ ನೋಡಿದರೆ ಅಲ್ಲಿ ಕರೋನಾ ಇಷ್ಟ ಆಯಿತು, ಇಷ್ಟು ಸಂಖ್ಯೆ ಬಂತು ಅಂತಾರೆ. ಇವರಿಗೆ ಆತಂಕ, ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲಿ ಬಂದು ಬಿಡ್ತದೆಯೋ ಅಂತ. ಎಲ್ಲೋ ಹಬ್ಬಕ್ಕೆ ಹುಣ್ಣಿಮೆಗೆ ಒಂದು ಸಾರಿ ಮಕ್ಕಳು ಬರ್ತಾರೆ. ಮಕ್ಕಳು ಬರ್ತಾರೆ ಅನ್ನುವಂತಹ ಸಂತೋಷಕ್ಕಿಂತಲೂ ಬಂದವರು 2 ದಿವಸಕ್ಕೆ ಹೋಗ್ತಾರೆ ಅನ್ನುವಂತಹ ದುಃಖವೇ ಇವರಿಗೆ ಹೆಚ್ಚು. ಹೀಗೆ ಕಾಣುವುದಕ್ಕೆ ಸ್ವರ್ಗದಂತಿರುವುದೇನೋ ಹೌದು, ಆದರೆ ಇಲ್ಲಿ ಇರುವವರ ಪರಿಸ್ಥಿತಿ ಹಾಗಿಲ್ಲ. ಈ ನಿಷೇಧಾಕ್ಷರಿಯ ವಸ್ತು ಇದು. ಇದರಲ್ಲಿ ನಮ್ಮ ಪ್ರಕೃತಿಯ ಅಚ್ಚತ್ವ, ಸ್ವಚ್ಛತ್ವ ಅದು ಬಿಂಬಿತವಾಗಬೇಕು. ಇಲ್ಲಿರುವಂಥವರ ಮನಸ್ಥಿತಿ, ಅವರ ಉದ್ವೇಗಗಳು ಬಿಂಬಿತವಾಗಬೇಕು. ಹಾಗೂ ಇಲ್ಲಿರೋರ ಅಸಹಾಯಕತೆಗಳು ಬಿಂಬಿತವಾಗಬೇಕು. ಹೀಗೆ ಇಷ್ಟು ವಿಷಯಗಳು ಈ ನಿಷೇಧಾಕ್ಷರಿಯ ವಿಷಯ ವಸ್ತುವಿನ ಪರಿಧಿಯಲ್ಲಿ ಬರುತ್ತವೆ. ಅವಧಾನಿಗಳೇ, ಛಂದಸ್ಸು ಅಲ್ಲಿ ನೀವು ಸ್ವತಂತ್ರರು, ನಿಮಗೆ ಇಷ್ಟವಾದಂತಹ ಛಂದಸ್ಸನ್ನು ನೀವು ಆಯ್ದುಕೊಳ್ಳಬಹುದು. ಆದರೆ ನಿಷೇಧವನ್ನು ನಾನೇ ಮಾಡಬಹುದು ಅಂತ ಅಂದ್ಕೊಂಡಿದ್ದೇನೆ. ಖಂಡಿತ ನೀವೇ ಮಾಡಬೇಕು. ಇದಕ್ಕೆ ಶೀರ್ಷಕ ಗ್ರಾಮೀಣ ಜೀವನ ಅಂತ. ಗಕಾರ ಗಣಪತಿಯ ಬೀಜಾಕ್ಷರವೂ ಆಗಿರೋದ್ರಿಂದ ಗಕಾರವನ್ನೇ ಮೊದಲು ನಿಷೇಧ ಮಾಡಬಹುದು ಅಂತ ನನಗನ್ನಿಸ್ತದೆ. ಅಂದರೆ ಅವರು ಕೊನೆಯವರೆಗೂ ಕೂಡ ಗ್ರಾಮ ಅಂತ ಶಬ್ದವನ್ನು ತರೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಅವರು ಗಣಪತಿಯ ಗವನ್ನು ಮೊದಲೇ ತಿಂದುಕೊಂಡಿದ್ದಾರೆ. ಮತ್ತು ಅವರು ಮಹೇಶ ಅಂತ, ವಿಘ್ನರಾಜ ಗಣಪತಿ ಅಂತ ನಾವು ಹೇಳಿದ್ರು ಕೂಡ ಗಣರಾಜ, ಗಣನಾಯಕ ಅಂದರೆ ಯಾವ ಗಣದ ನಾಯಕ ಅಂದರೆ ಅವನು ರುದ್ರಗಣದ ನಾಯಕ ಅಂತ ಇರುವ ಕಾರಣ ಮಹೇಶ ಗಣಪತಿ ಕೂಡ ಇಲ್ಲಿಯೇ ಕಾಲಿಗೆ ಬಿದ್ದು ಇರುತ್ತಾನೆ ಅಂತ ಅಂಥ ವಿಘ್ನವನ್ನು ಉಂಟು ಮಾಡಲಿಕ್ಕಿದ್ದಾರೆ ರುದ್ರ ಭಯಂಕರರು. ಇಂದಿನ ಗ್ರಾಮೀಣ ಪರಿಸ್ಥಿತಿ ಅಂತ ಒಟ್ಟಂದದ ಒಂದು ಚಿತ್ರಣ ಕಾಣ್ತಾ ಇದೆ. ಅಲ್ಲಿನ ಉದ್ವೇಗಗಳೇನು, ಏನು ಆಗಬೇಕಿತ್ತು ಅಂತ ಆಶೆ ಜನರಿಗಿದೆ, ಏನು ಆಗಿಬಿಟ್ಟಿತು ಅಂತೆಲ್ಲ ವಸ್ತುಗಳಲ್ಲಿ ಬರಬೇಕು ಅಂತ, ಏನೆಲ್ಲ ಬರುತ್ತದೆ ಅಂತ ಗೊತ್ತಿಲ್ಲ. ಈ ಥರ ವಸ್ತು ಮಾಡಿದ್ದಾರೆ. ಪಕಾರ ನಿಷೇಧ. ನಿಷೇಧಾಕ್ಷರಿ ಪದ್ಯ ಅನುಷ್ಠುಪ್ ಛಂದಸ್ಸನ್ನು ಮಾಡೋಣ ಅಂತ ಹೇಳ್ತಾ ಇದ್ದೇನೆ. ಯಾಕಂದರೆ ನಮಗೆ ಕಾಲ ಬಹಳ ಕಡಿಮೆ ಆಗಿದೆ. ತುಂಬ ಹಿಂದೆ ಮಂಜುನಾಥ ಭಟ್ರಿಗೆ ಸ್ಮರಣೆ ಇರಬಹುದು, ಉಮ್ಮಚ್ಚಿಗೆಯ ಪಾಠಶಾಲೆಯಲ್ಲಿ ಒಂದು ಅವಧಾನ ಆಗಿತ್ತು. ಆ ಅವಧಾನದಲ್ಲಿ ಆವಾಗ ನಾನು ಬಹಳ ಚಿಕ್ಕವನೂ ಆಗಿದ್ದೆ. ಅವಧಾನದಲ್ಲಿ ಗಜಾನಂದ ಭಟ್ರು ನಿಷೇಧಕ್ಕೆ ಇದ್ದರು. ಅವರು ಶಾರ್ದೂಲ ವಿಕೃತಿ ಛಂದಸ್ಸನ್ನು ನಿಷೇಧಕ್ಕೆ ಕೊಟ್ಟಿದ್ದರು. ಹಾಗಾಗಿ ಅದರ ಪರಿಣಾಮ ಎಲ್ಲಿವರೆಗೆ ಹೋಯಿತಂದರೆ ಮಧ್ಯಾಹ್ನದ ಮೇಲಿನ ಕ್ಲಾಸನ್ನು ಕ್ಯಾನ್ಸಲ್ ಮಾಡುವ ಹಾಗಾಯಿತು. ಯಕಾರ ನಿಷಿದ್ಧ. ಹರೇ. ಅವಧಾನಿಗಳೇ, ಹೇಳಿ. ನಮಸ್ಕಾರ. ನಮಸ್ಕಾರ. ವಂದೇ ವೆಂಕಟರಮಣಂ ಅವಧಾನ ವಿದ್ಯಾವರಂ ವಿಘ್ನ ನೀರ ಪ್ರವಾಹೇಶು ವಿದ್ಯಾನೌಕಾವಿಹಾರಿಣಂ. ಏನಿಲ್ಲ, ವಿಶೇಷವಾದ ಇದೇನಿಲ್ಲ. ಅವಧಾನಕ್ಕೂ ವರ ಮತ್ತು ಇವರ ಪತ್ನಿಯ ಹೆಸರು ವಿದ್ಯಾ ಅಂಥೇಳಿ, ಅವಳಿಗೂ ಕೂಡ ವರ. ಈ ವಿಘ್ನ ನೀರ ಪ್ರವಾಹ, ನೀರು ಎಲ್ಲರಿಗೂ ಕೂಡ ಅತ್ಯಂತ ಅವಶ್ಯಕ. ಆದರೆ ಅದು ಪ್ರವಾಹ ಆದರೆ ಏನಾಗ್ತದೆ, ಅಲ್ಲೋಲ್ ಕಲ್ಲೋಲ ಆಗ್ತದೆ. ಇಲ್ಲಿ ಸಭೆಯಲ್ಲಿರುವಂಥ ಪೃಚ್ಛಕರ ಪ್ರಶ್ನೆಗಳು ಕೂಡ ಅವಧಾನಕ್ಕೆ ಅವಶ್ಯಕ. ಆದರೆ ನಿಜವಾಗಿ ಅವಧಾನಕ್ಕೆ ಅದು ಪೂರಕವೂ ಹೌದು, ಅವಧಾನಿಗೆ ಮಾರಕವೂ ಹೌದು. ಅವ್ರು ಇಲ್ಲದೆ ಹೋದರೆ ಅವಧಾನ ಆಗುವುದಿಲ್ಲ, ಇದ್ದು ಅವಧಾನ ಅವರು ಮಾಡದಂತೆ ತಡೀತಾ ಇರ್ತಾರೆ. ಅದಕ್ಕೆ ನೀರಿನಂತೆ ಅತ್ಯವಶ್ಯಕವೂ ಹೌದು, ತ್ರಾಸದಾಯಕವೂ ಹೌದು. ಪ್ರವಾಹ ಆದರೆ ತ್ರಾಸದಾಯಕವೂ ಹೌದು. ಅಂಥ ಪ್ರವಾಹವನ್ನು, ಪ್ರಶ್ನೆ ಪ್ರವಾಹವನ್ನು ಇವರು ಏನು ಮಾಡ್ತಾರೆ ಅಂತ ಕೇಳಿದರೆ, ವಿದ್ಯಾ ನೌಕೆಯಲ್ಲಿ ಆರಾಮಾಗಿ ವಿಹಾರ ಮಾಡ್ತಾರೆ.
ಹಾಗೆ ಜೀವನ ಪ್ರವಾಹವನ್ನು ಕೂಡ ಅವರು ವಿದ್ಯಾ ನೌಕೆಯಲ್ಲಿ ವಿಹಾರ ಮಾಡ್ತಾರೆ ಎನ್ನುವಂಥ ಅರ್ಥದಿಂದ ಅವರಿಗೆ ನಮಿಸ್ತಾ ಅಂಥ ಅವಧಾನಿಗೆ ನಮಸ್ಕಾರ ಅಂತ ಹೇಳ್ತಾ ನಮ್ಮ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಅನುಮತಿ ಕೇಳ್ತೇನೆ. ಯಾಕೆಂದರೆ ನೀವು ಅಪ್ರಸ್ತುತ ಪ್ರಸಂಗಿಗಳು, ಪ್ರಸ್ತುತವಲ್ಲದನ್ನು ಪ್ರಸ್ತುತ ಮಾಡಿಕೊಂಡು ಬರುವವರು ನಿಮಗೆ ಸ್ವಾಗತ ಕೊಡದೆ ಹೀಗೆ ಬರುವಂಥ ಅಧಿಕಾರ ನಿಮಗಿರುವಂಥದ್ದಲ್ವೇ? ನೀವು ಅನುಮತಿ ಕೊಡದೆ ಹೋದರೂ ನಾವು ಕೆಲಸ ಚಾಲು ಮಾಡೋರೇ. ಇಕಾರ ನಿಷಿದ್ಧ. ಇಕಾರ ಹಾ ಹರೇ ಹಾ ಹರೇ ಮೋ ಮೋ. ಹಕಾರ ನಿಷಿದ್ಧ. ನಿಜವಾಗಿ ನಾನು ಮೋಹ ಅಂತ ಆ ದಿಕ್ಕಿನಲ್ಲಿ ಹೋಗಬೇಕು ಅನ್ನುವ ಆಶಯದಲ್ಲೇ ಇದ್ದೆ. ಅವರು ಹಕಾರ ಬೇಡ ಅಂತ ಹೇಳ್ತಾ ಇದ್ದಾರೆ. ಹಾ ಹಾ ಹರೇ ಮೋದ. ಕಕಾರ ನಿಷಿದ್ಧ. ಕಕಾರ ಹಾ ಹರೇ ಮೋದ. ಮೋದಕವನ್ನ ತಿನ್ನಿಸೋದಕ್ಕೂ ಬಿಡ್ತಾ ಇಲ್ಲ, ಮೋದಕ ಅಂತ ಹೇಳೋದಕ್ಕೆ ಅವರು ಬಿಡ್ತಾ ಇಲ್ಲ. ನಿಷೇಧಾಕ್ಷರಿ ಪದ್ಯಗಳು ಅಂದರೆ ಭೂತೋಚ್ಚಾಟನೆಯ ಮಂತ್ರಗಳು ಅಂತ ಇರುತ್ತವೆ ಅಂತ ಗಣೇಶರು ಹೇಳಿದ್ರು ಮೊದಲು. ಅಂದರೆ ಅಲ್ಲಿ ಯಾವುದ್ಯಾವುದೋ ಶಬ್ದಗಳನ್ನು ಏನೇನೋ ಸೇರಿಸಿ ಹೇಳಬೇಕಾದ ಅನಿವಾರ್ಯತೆ ಇರುತ್ತದೆ. ಹಾಗೆ ಇಲ್ಲಿ ಯಾವುದ್ಯಾವುದೋ ಶಬ್ದಗಳು ಬರುತ್ತವೆ, ಆದಷ್ಟು ಪ್ರಸಿದ್ಧವಾದದ್ದು ಸರಳವಾದದ್ದು ಇರಬೇಕು ಅಂತ ನಾವು ಭಾವಿಸ್ತೇವೆ. ಆದರೆ ಇಂತಹ ಅಡ್ಡಿಗಳಲ್ಲಿ ಮಹೇಶ್ ಭಟ್ರು ಅಂತವರು ಕುಳಿತಿದ್ದಾರೆ. ಅವರು ಮೂಲತಃ ಶಬ್ದಶಾಸ್ತ್ರದವರು, ವೈಯಾಕರಣರು, ಅದರಲ್ಲಿ ತುಂಬ ಪ್ರತಿಷ್ಠಿತರು ಕೂಡ. ಧೀ ಮೋದಧಿ ಹಾ ಹರೇ ಮೋದಧಿ. ಅವಧಾನಿಗಳೇ, ಹಾ ಹೇಳಿ. ಈ ಅವಧಾನಿಗೂ ಮತ್ತು ಮೊಬೈಲ್ಗೂ ಏನಾದರೂ ಸಾಮ್ಯತೆ ಉಂಟಾ? ಖಂಡಿತ ಸಾಮ್ಯತೆ ಇದೆ. ಯಾಕಂದರೆ ಮೊಬೈಲನ್ನು ಹಿಡಿದವರು ಯಾರೋ ಒಬ್ಬರು ಹಿಡಿದುಕೊಂಡಿದ್ರೆ ಮತ್ತೊಬ್ಬಂದು ಏನು ಅಂತ ಕೇಳ್ತಾನೆ, ಅವನು ಮುಟ್ತಾನೆ ಅದನ್ನು. ಮಕ್ಕಳು ಬಂದವರು ಕೈ ಹಾಕ್ತಾರೆ, ಎಲ್ಲರೂ ಕಣ್ಣು ಕೈ ಎಲ್ಲವನ್ನೂ ಹಾಕ್ತಾ ಇರ್ತಾರೆ. ಅವಧಾನಿಯ ಮೇಲೂ ಕೂಡ ಎಲ್ಲರೂ ಹಾಗೆ ಆಕ್ರಮಣ ಮಾಡ್ತಾ ಇರ್ತಾರಲ್ವ. ಹಾಗೆ ಅವಧಾನಿ ಕೂಡ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳ್ತಾ ಇರ್ತಾನೆ. ಮೊಬೈಲ್ ಕೂಡ ಯಾವ ಪ್ರಶ್ನೆ ಕೇಳಿದ್ರೂ ಉತ್ತರ ಹೇಳ್ತದೆ. ಮೊಬೈಲ್ ಕೂಡ ನೆನಪಿಟ್ಕೊಳ್ತದೆ, ಮೆಮೊರಿ ಚಿಪ್ ಇರ್ತದೆ. ಅವಧಾನಿ ಕೂಡ ಆ ರೀತಿ ನೆನಪಿಟ್ಕೊಳ್ಳುವಂಥ ಒಂದು ವಿಶೇಷ ಇರ್ತದೆ. ಹೌದು. ಇನ್ನು ಅನೇಕ ಸಂಗತಿಗಳು ಉಂಟು, ಬಹಳ ಸಾಮ್ಯತೆ ಉಂಟು ಅಂತ ಅನಿಸ್ತದೆ. ಬಹಳ ಒಳ್ಳೆಯದು. ಇಂದಿನ ಕಾಲದಲ್ಲಿ ನೀವು ಇದನ್ನ ಅವಧಾನಿಯನ್ನ ಒಂದು ಈ ಫೋನಿಗೆ ಅದನ್ನು ಸೇರಿಸಿ ಹೇಳಿದ್ದು, ಇದು ಎಲ್ಲರಿಗೂ ಸ್ಮರಣೆ ಇಟ್ಟುಕೊಳ್ಳೋದಕ್ಕೆ. ಈ ಫೋನು ಎಲ್ಲಿಯವರೆಗೆ ಇರುತ್ತದೆಯೋ ಅಲ್ಲಿಯವರೆಗೆ ಇಂಥ ಒಂದು ಮಾತು ಉಳಿದುಕೊಳ್ಳಲಿ ಅಂತ ನಾನು ಕೂಡ ಹಾರೈಸ್ತೇನೆ. ಅವಧಾನಿಗಳೇ, ವಕಾರ ನಿಷಿದ್ಧ. ಅಪ್ರಸ್ತುತ ಪ್ರಸಂಗಕ್ಕೆ ನಾ ಮೋದಧೀರ್ನಾ. ನಿಮ್ಮ ಅವಧಾನ ಭಂಗ ಮಾಡಲಿಕ್ಕೆ ಅಂತೇಳಿ ಸಭೆಗೆ ಹೇಳ್ತಾ ಇದ್ದೇನೆ. ಖಂಡಿತ ಖಂಡಿತ. ಅಪ್ರಸ್ತುತ ಪ್ರಸಂಗಕ್ಕೆ ಸಭೆಯಲ್ಲಿರುವಂಥ ಜನ ಪ್ರಶ್ನೆ ಕಳಿಸಬಹುದು. ಚಿಕ್ಕದಾಗಿ ಚೊಕ್ಕದಾಗಿ ಇರುವಂಥ ಪ್ರಶ್ನೆ ಇರಬೇಕು. ಬಹಳ ಉದ್ದ ದೀರ್ಘ ಉತ್ತರ ಬಯಸುವಂಥ ಪ್ರಶ್ನೆಗಳು ಬೇಡ. ಯಾಕೆಂದರೆ ಅವಧಾನದ ಸಮಯದೊಳಗೆ ಮುಗಿಬೇಕು. ಸ್ವಲ್ಪ ಹಾಸ್ಯ ಪ್ರಜ್ಞೆ ಇದ್ದ ಪ್ರಶ್ನೆಗಳಾದರೆ ಉತ್ತಮ. ಹಾಗಂತ ಪ್ರಶ್ನೆಗಳನ್ನು ಬರೆಯುವ ಕಳಿಸುವ ಭರದಲ್ಲಿ ಗಲಾಟೆ ಮಾಡಬಾರ್ದು. ವ್ಯವಸ್ಥಿತವಾಗಿ ಒಂದೆರಡು ಜನರ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಚೀಟಿಯಲ್ಲಿ ಬರೆದು ತಂದು ಕೊಡಬೇಕು. ಯಾರೂ ಕೂಡ ಎದ್ದು ನಿಂತು ತಾವೇ ಪ್ರಶ್ನೆ ಕೇಳುವ ಹಾಗಿಲ್ಲ. ಅಪ್ರಸ್ತುತ ಪ್ರಸಂಗಿಯ ಮೂಲಕ ತಮ್ಮ ಪ್ರಶ್ನೆಯಿಂದ ಕೇಳಬಹುದು. ಅವಧಾನಿಗಳೇ, ನಾವು 997 ಆಯ್ಕೆ ಮಾಡಿಕೊಂಡಿದ್ದೇವೆ. ಹೌದು, ತುಂಬಾ 1000ಕ್ಕೆ ಹತ್ತಿರ ಹೋಗಿ ನಮ್ಮನ್ನ ಸಾವಿನತ್ತ ಒಯ್ದಂತೆ ಕಾಣ್ತಾ ಇದೆ. ಚೀಟಿ ಕೊಡು. ಹಾಗಾಗಿ ಎಲ್ಲ ಮಿಕ್ಕ ಅಷ್ಟಾವಧಾನಿಗಳಿಗಿಂತ ಹೆಚ್ಚು ಸಮಯ ನನಗೆ ಹಿಡಿತು. ದೀರ್ಘವಾದ ಸಂಖ್ಯೆಯನ್ನು ಹೇಳಿದ್ದಾರೆ. ಹೇಳಿ, ನೀವು ಯಾವಾಗಲೂ ಕೇಳಲಿಕ್ಕೆ ಅಧಿಕಾರಿಗಳು. 5ನೇ ಸಾಲಿನ 4ನೇ ಮನೆ. 5ನೇ ಸಾಲಿನ 4ನೇ ಮನೆ. ಸಂಖ್ಯಾಬಂಧದ ಸ್ವರೂಪ ಹೀಗಿದೆ.
ಇದನ್ನು ಕೆಲವರು ಮಾಯಾಚೌಕ ಅಂತ ಶಂಕರ ಭಟ್ರು ನಮ್ಮ ಅವರೆಲ್ಲೋ ಕಾಣ್ತಾ ಇಲ್ಲ, ಅವರು ಈಗಷ್ಟೇ ಮಾಯಾಚೌಕ ಅಂತ ಹೇಳಿದ್ದಾರೆ. ಶಂಕರ ಭಟ್ರು ಎಲ್ಲರಿಗೂ ಗೊತ್ತಿರುವಂತೆ ತುಂಬ ದೊಡ್ಡ ಶಾಸ್ತ್ರಜ್ಞರಾಗಿ ಕಲೆಗಳಲ್ಲಿ ಕೂಡ ತುಂಬ ತೊಡಗಿ ಎಲ್ಲ ಒಂದು ಭಾವದ ಪಾಕವನ್ನು ಹೊಂದಿದವರು. ಅವರು ಮಾಯಾಚೌಕ ಅಂತ ಹೇಳ್ತಾರೆ ಇದಕ್ಕೆ. ಆ ಶಬ್ದವನ್ನೇ ಅವರು ಸ್ಮರಿಸಿಕೊಟ್ರು. ಸಂಖ್ಯಾಬಂಧ ಅಂತ ನಾವು ಅವಧಾನಗಳಲ್ಲಿ ಹೇಳ್ಕೊಂಡು ಬಂದಿದ್ದೇವೆ. ಅದರಲ್ಲಿ 25 ಮನೆಗಳಿದೆ. ಇವಾಗ 997 ಅಂತ ಒಂದು ಸಂಖ್ಯೆಯನ್ನು ಅವರು ಸಿದ್ಧಪಡಿಸಿ ಹೇಳಿದ್ದಾರೆ. ಇದರಲ್ಲಿ ಇವಾಗ ಒಂದೊಂದು ಮನೆಗಳನ್ನು ತುಂಬಬೇಕು. ಮತ್ತೆ ಅದನ್ನು ಕೂಡಿಸಿದಾಗ, ಯಾವುದೇ ಸಾಲಿನಲ್ಲಿ ಕೂಡಿಸಿದಾಗ, ಮೇಲಿಂದ ಕೆಳಕ್ಕಾಗಲಿ ಅಡ್ಡವಾಗಲಿ ಕೂಡಿಸಿದಾಗ 997 ಅಂತ ಮೊತ್ತವನ್ನು ತೋರ್ಪಡಿಸಬೇಕು. ಮನೆಯಲ್ಲಿ ತುಂಬಿದ ಸಂಖ್ಯೆನ ಮತ್ತೆ ಹೇಳಬಾರದು. ಮತ್ತೆ ಅವರು ಒಂದು ಸಾಲನ್ನು ಹಿಡಿದುಕೊಂಡು ಒಂದು ಕ್ರಮದಲ್ಲಿ ಅವರು ಕೇಳ್ತಾ ಇರೋದಿಲ್ಲ, ಅವರು ಮಧ್ಯೆ ಮಧ್ಯೆ ಕೇಳ್ತಾ ಇರ್ತಾರೆ. ಅದಕ್ಕೆ ಅದನ್ನು ಹೇಳಬೇಕು. ಮತ್ತೆ ಇದೊಂದು ಶ್ಲೋಕವನ್ನು ನಾನು ಪೂರ್ತಿ ಮಾಡಿಕೊಂಡು ನಿಮ್ಮ ಸಂಖ್ಯೆಯನ್ನು ಹೇಳುತ್ತೇನೆ ಅಂತಲೂ ಅವರನ್ನು ನಿಲ್ಲಿಸಬಾರದು. ಒಂಥರ ಈ ಅಪ್ರಸ್ತುತ ಪ್ರಸಂಗ ಮತ್ತೆ ಸಂಖ್ಯಾಬಂಧ ಇವರು ಸ್ವಲ್ಪ ದುರ್ವಾಸರಂತೆ. ಅವರು ಬಂದಾಗ ಮೊದಲು ಅವರಿಗೆ ದೇವ್ರ ಪೂಜೆ ಮಾಡಿ ಶ್ರಾದ್ದ ಮಾಡ್ತಾ ಇದ್ರು ಕೂಡ ದುರ್ವಾಸರಿಗೆ ಬಂದು ಪೂಜಿಸಬೇಕು ಅಂತ, ಹೀಗೆ ಅಂತಹ ಸ್ಥಿತಿ ಇದೆ. 4ನೇ ಸಾಲಿನ 5ನೇ ಸಾಲಿನ 4ನೆಯ ಮನೆ 211 ಕೆಳಗೆ 4ನೇ ಮನೆ 211. ನಿಷಿದ್ಧ ವರ್ಣ ಯಾವುದು ಅಂತ ಹೇಳಿದ್ರೆ ಕಕಾರ. ಓ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೊದಲನೆಯ ಸಾಲಿನ ಕೊನೆಯ ವರ್ಣಕ್ಕೆ ಹಾಹರೇ ಮೋದಧೀರ್ ನಾಕ ಅಂತ, ಈ ನಾಕ ಅಂದ್ರೆ ಸ್ವರ್ಗ. ಆ ಶಬ್ದವನ್ನು ತರಲಿಕ್ಕೆ ಅವರು ಬಿಡ್ತಾ ಇಲ್ಲ. ನಾಕ, ನೀವು ಕೇವಲ ಭಂಗ ಮಾಡಲಿಕ್ಕಿದ್ದವರು, ಸಹಾಯ ಮಾಡಲಿಕ್ಕೇನು ಇರ್ಲಿಕ್ಕಿಲ್ಲ. ನಾಕ ನಾಕ ಅಂತ ಅಂದ ಕೂಡಲೇ ನನಗೆ ನೆನಪಾದದ್ದು ಸ್ವರ್ಗ ಸುಖ, ಸ್ವರ್ಗದಲ್ಲಿ ಹಾಗಿರ್ತದೆ ಹೀಗಿರ್ತದೆ ಅಂಥೇಳಿ ವರ್ಣನೆ ಬರ್ತದೆ. ಅದು ಎಲ್ಲರಿಗೂ ಇಷ್ಟವಾಗಿದೆ. ಆದರೆ ಯಾರೂ ಸ್ವರ್ಗಸ್ಥರಾಗ್ಲಿಕ್ಕೆ ಇಷ್ಟಪಡುವುದಿಲ್ಲ. ಯಾಕಿರ್ಬೋದು? ಆದರೆ ಒಂದು ಏನಿದೆ ಅಂದರೆ, ಸತ್ತು ಹೋದ ಮೇಲೆ ಎಲ್ಲೂ ಹೋದರು ಅಂತ ಗೊತ್ತಾಗದೇ ಇದ್ರು ಕೂಡ ಸ್ವರ್ಗಸ್ಥರಾದರು ಅಂತ ಹೇಳ್ತಾರೆ. ಸ್ತಿ ನಾಸ್ತಿ ಹಾಹರೇ ಮೋದಧೀರ್ ನಾಸ್ತಿ. ಅವಧಾನಿಗಳೇ, 20ನೇ ಮನೆ ಅಂದರೆ 4ನೇ ಸಾಲಿನ 5ನೇ 4ನೇ ಸಾಲಿನ 5ನೇ ಮನೆ. ನೀವು 5ನೇ ಸಾಲಿನ 4ನೇ ಮನೆಯನ್ನು ಮೊದಲು ಕೇಳಿದ್ರಿ. ಇವಾಗ 4ನೇ ಸಾಲಿನ 5ನೇ ಮನೆಯನ್ನು ಕೇಳ್ತಾ ಇದ್ದೀರಿ. 210. ಹಾಹರೇ ಮೋದಧೀರ್ ನಾಸ್ತಿ. ನಿಷೇಧಾಕ್ಷರಿ ಪದ್ಯದ ಒಂದು ಪಾದ ಪೂರ್ತಿಯಾಯಿತು. ಇವಾಗ ನಾವು ಮುಂದೆ ಸಾಗ್ತಾ ಇದ್ದೇವೆ. ದತ್ತಪದಿ ಅಂತ. ದತ್ತಪದಿ ಅಂದರೆ ಇಲ್ಲೂ ಕೂಡ ವರ್ಣನೆಗೆ ಒಂದು ವಿಷಯವನ್ನು ಕೊಡ್ತಾರೆ. ಮತ್ತೆ ಸ್ವಲ್ಪ ಮನೋರಂಜಕವೆನಿಸುವ ಪದಗಳನ್ನು, 4 ಶಬ್ದಗಳನ್ನು 4 ಸಾಲುಗಳಿಗೆ ಸೇರಿಸಿ ಹೇಳಬೇಕು ಅಂತ ಕೊಟ್ಟಿರ್ತಾರೆ. ಉದಾಹರಣೆಗೆ ಅವರು ಒಂದು ಶಿವಸ್ತುತಿಯನ್ನು ಮಾಡಿ ಅಂತ ಹೇಳಿಬಿಟ್ಟು ಮರ, ಕರ, ನರ, ಹರ ಅಂತ ಶಬ್ದಗಳನ್ನು ಕೊಡಬಹುದು. ಹರ ಅಂತ ಬೇಡ, ಮತ್ತೆ ಯಾವುದೋ ದರ ಅಂತ ಕೊಡಬಹುದು. ಈ ಥರ ಶಿವನಿಗೆ ಸಂಬಂಧಪಡದ ಶಬ್ದಗಳನ್ನು ಕೊಟ್ಟು ಶಿವನನ್ನು ಸ್ತುತಿಸಿ ಅಂತ ಈ ತರಹ ಅವರು ಸವಾಲನ್ನು ಹೇಳ್ತಾರೆ. ಅದು ದತ್ತಪದಿ ಅಂತ ಒಂದು ಭಾಗ. ಅದನ್ನು ನರಸಿಂಹ ಭಟ್ರು ಅವರು ತುಂಬ ವ್ಯುತ್ಪನ್ನರು. ಅವರು ಯಾವ ರೀತಿಯ ಒಂದು ಕಾಠಿಣ್ಯವನ್ನು ಮಾಡ್ತಾರೋ ನೋಡಬೇಕು. ಸರ್ವೇಭ್ಯೋ ನಮಾಂಸಿ. ಅವಧಾನಿಗಳಿಗೆ ನಮಸ್ಕಾರ. ನಮಸ್ತೆ. ದತ್ತಪದಿಯ ವಸ್ತುವನ್ನು ಭಿನ್ನ ಹಿಂದಿನ ಫಲಕದಿಂದಲೇ ಆರಂಭಿಸೋಣ ಅಂತ ಅನಿಸ್ತಾ ಇದೆ. ಲೋಕಜ್ಞಾನ ತತ್ವಚಿಂತನ ಅಂತಿದೆ. ಭಾರತೀಯ ಒಂದು ತತ್ವಚಿಂತನೆಯ ಪರಂಪರೆಯಲ್ಲಿ ಒಂದು ನಂಬಿಕೆ,
ಯಾರು ತತ್ವಚಿಂತನೆಯನ್ನು ಹೆಚ್ಚೆಚ್ಚು ಮಾಡ್ತಾ ಹೋಗ್ತಾನೋ ಅವನು ಲೋಕಾಭಿರುಚಿಯನ್ನು ಕಳೆದುಕೊಳ್ತಾನೆ ಅಂತ ಕೆಲವರಿಗೆ ಅಭಿಪ್ರಾಯ ಇದೆ. ತತ್ವಚಿಂತನೆ ಅಂದರೆ ಸಾಮಾನ್ಯವಾಗಿ ವೇದಾಂತ ಚಿಂತನೆ ಅಂತ. ಹೌದು. ವೇದಾಂತವನ್ನು ಹೆಚ್ಚೆಚ್ಚು ಆಲೋಚನೆ ಮಾಡ್ತಾ ಹೋದಾಗೆ ಮನುಷ್ಯ ಲೋಕದ ಅಭಿರುಚಿಯನ್ನು ಕಳೆದುಕೊಳ್ತಾನೆ, ಅಂದರೆ ಜೀವನ ಪ್ರೀತಿಯನ್ನು ಕಳೆದುಕೊಳ್ತಾನೆ ಅಂತ. ಲೋಕ, ಈ ಭೂಲೋಕ ಇದು ಸ್ವರ್ಗಕ್ಕಿಂತ ಮಿಗಿಲು ಅಂತ ಹೇಳುವವರಿದ್ದಾರೆ, ವೈಕುಂಠಕ್ಕಿಂತ ಮಿಗಿಲು ಅಂತ ಹೇಳುವರಿದ್ದಾರೆ. ನಮಗೆ ತತ್ವಚಿಂತನೆಯೂ ಸಿಗಬೇಕು, ಅದರ ಒಟ್ಟಿಗೆ ಜೀವನ ಪ್ರೀತಿ ಉಳಿಯಬೇಕು. ಜೀವನ ಪ್ರೀತಿ ಉಳಿಯಬೇಕಂದ್ರೆ ನಾವು ಈ ಭೂಲೋಕವನ್ನು ಪ್ರೀತಿ ಮಾಡಬೇಕು, ನಾವು ವಾಸಿಸುವಂಥ ಭೂಲೋಕವನ್ನು ನಾವು ಪ್ರೀತಿ ಮಾಡಬೇಕು. ಆದ್ದರಿಂದ ಈ ಭೂಲೋಕದ ಮಹಿಮೆ ಎನ್ನುವುದು ಶ್ಲೋಕದಲ್ಲಿ ವಸ್ತುವಾಗಿ ಬರಬೇಕು. ಮತ್ತು ವಿಷ್ಣುವಿನ ಅವತಾರಕ್ಕೆ ಸ್ವಲ್ಪ ಸಂಬಂಧ ಇರಬೇಕು. ಅದು ವಿಷ್ಣು ಭೂಲೋಕದಲ್ಲಿ ಅವತಾರ ಮಾಡ್ತಾನಲ್ಲ, ಆಗಾಗ ಸಂಬಂಧ ಇರಬೇಕು. ಭೂಲೋಕದ ಮಹಿಮೆ ಎನ್ನುವುದು ದೊರಣಿತಾಗಬೇಕು. ಇದು ವಸ್ತು. ತುಂಬ ಒಳ್ಳೆಯ ವಸ್ತುವನ್ನು ಕೊಟ್ಟಿದ್ದಾರೆ, ಧನ್ಯವಾದಗಳು. ಛಂದಸ್ಸಿನಲ್ಲಿ ನಿಮಗೆ ಸ್ವಾತಂತ್ರ್ಯ ಇಲ್ಲ, ಅಡ್ಡಿಲ್ಲ. ಶಾರ್ದೂಲ ವಿಕ್ರೀಡಿತ ಛಂದಸ್ಸಿನಲ್ಲಿ ಪದ್ಯ ಬರಲಿ ಅಂತ ಆಶಯ. ಆಗಲಿ. ಈಗ ಪದಗಳನ್ನು ಕೊಡ್ತೇನೆ. ಮೊದಲನೆಯ ಪಾದದಲ್ಲಿ ಕನ್ನಡದ ಪದ, ಅದು ಆಗರ ಅಂತ. ಆಗರ. ಆಗರ, ಆಗರ ಅಂದರೆ ಪುಷ್ಪಗಳ ಆಗರ, ಸುಖದ ಆಗರ. ಆಗರ. ಆಗರ, ಖನಿ, ನಿಧಿ ಎನ್ನುವ ಅರ್ಥದ ಆಗರ ಎನ್ನುವ ಪದ ಬರಬೇಕು. ಎರಡನೆಯ ಪಾದದಲ್ಲಿ ನಸಹ, ಸಂಸ್ಕೃತ ಪದ ಅಂತ ಇಟ್ಟುಕೊಳ್ಳಿ, ನಾಸಿಕ ಅಂತ ಅರ್ಥ. ಸಂಸ್ಕೃತದ ಪದ ಇದು ನಸಹ ಅಂತ ಬರಬೇಕು. ಮೂರನೆಯ ಪಾದದಲ್ಲಿ ಒಂದು ಹಿಂದಿಯ ಪದ ತರೋಣ ಅಂತ. ಹಿಂದಿಯ ಕ್ರಿಯಾಪದ ಅದು ರಹನ ಅಂತ. ಅದರ ಭೂತಕಾಲ ರಹಿ ಅಂತ, ರಹಿ ಇಥಿ ಅಂತ ಹೇಳ್ತೀವಲ್ಲ, ಅಥವಾ ರಹಿ, ರಹಿ ಅಂತ ಬರಬೇಕು. ಕೊನೆಯ ಪಾದದ ಪದ ಅದು ಕನ್ನಡದ್ದು ಅಂತ ತಗೊಳ್ಬೋದು, ಅಥವಾ ಒಬ್ಬ ಪ್ರವಾದಿಯದ್ದು ಅಂತ ತಗೊಳ್ಬೋದು. ಕನ್ನಡದಾದರೆ ಹಳೆಗನ್ನಡದು ಏಸು ಸುಖವು ಅಂತ ಹೇಳ್ತೇವೆ, ಏಸು ಅಂತ. ಏಸು, ಏಸು ಅದು ಪ್ರವಾದಿ ಅಂತ ಇಟ್ಕೊಳ್ಬೋದು, ಅಥವಾ ಹಳೆಗನ್ನಡದ ಶಬ್ದ ಅಂತ ಇಟ್ಕೊಳ್ಬೋದು. ಕೊನೆಯ ಪಾದದಲ್ಲಿ ಏಸು ಅಂತ ಬರಬೇಕು. ಇಷ್ಟು ವಿಷಯ. ಈ ಒಂದು ಭೂಲೋಕದ ಮಹಿಮೆ, ಭೂಲೋಕದ ಒಂದು ಮಹಾತ್ಮ್ಯಗಳು ಏನಿವೆ ಅಂತ ಅನ್ನುವುದು ಶ್ಲೋಕದಲ್ಲಿ ಬರಬೇಕು. ಜೊತೆಗೆ ಅದರಲ್ಲಿ ವಿಷ್ಣುವಿನ ಸಂಬಂಧ ಕೂಡ ಹೇಗಾದರೂ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ಶಾರ್ದೂಲ ವಿಕ್ರೀಡಿತ ಛಂದಸ್ಸು, ಮಹೇಶ್ ಭಟ್ರು ಉದಾರಿಗಳಾಗಿ ಛಂದಸ್ಸನ್ನು ಬಿಟ್ಟರೆ ನರಸಿಂಹ ಭಟ್ರು ಬಿಡ್ತಾ ಇಲ್ಲ. ಹೆಸರಲ್ಲೇ ಇದೆ ನರಸಿಂಹ, ಹಾಗಾಗಿ ಬಿಡೋದಿಲ್ಲ ಅವರು. ಅವಧಾನಿಗಳೇ, ಹೇಳಿ. 5ನೇ ಸಾಲಿನಲ್ಲಿ 1ನೇ ಮನೆ, 5ನೇ ಸಾಲಿನ 1ನೇ ಮನೆ, 5ನೇ ಸಾಲಿನ 1ನೇ ಮನೆ. ಅವರು ಕೊನೆಯ ಭಾಗದ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅಂದರೆ ಬಂಧದಲ್ಲಿ ಕೊನೆಗೆ ಹೇಳಬೇಕಾದ ಭಾಗವನ್ನು ಮೊದಲು ಕೇಳ್ತಾ ಇದ್ದಾರೆ. ದ್ವಾದಶನಾಮ ಪೂಜೆಯನ್ನು ಮಾಡುವ ಮೊದಲು ಸಹಸ್ರನಾಮದ ಬಗ್ಗೋ ಅಷ್ಟೋತ್ತರ ಶತನಾಮದ ಬಗ್ಗೋ ಹೇಳಿದ ಹಾಗೆ ಆ ತರಹ ಆಗ್ತಾ ಇದೆ. 5ನೇ ಸಾಲಿನ 1ನೇ ಮನೆ, 207. 207. ಹೇಳಿ. ಈ ರಾಮಾಯಣ ಇತ್ಯಾದಿ ಕಾವ್ಯಗಳಲ್ಲಿ ಕಪಿಗಳು, ಕಪಿರಾಜರು, ಕಪಿ ಸೈನಿಕರು ಇವರದ್ದೆಲ್ಲ ವರ್ಣನೆ ಬರ್ತದಲ್ಲ. ಅವರಲ್ಲಿ ಏನು ಅಂತ ಕೇಳಿದ್ರೆ ವಾನರ ರಾಜರು, ವಾನರ ಸೈನಿಕರು ಇವರಿಗೆಲ್ಲ ಬಾಲ ಇದ್ದದ್ದು ಕಾಣ್ತದೆ. ಆದ್ರೆ ವಾನರ ಸ್ತ್ರೀಯರಿಗೆ ಮಾತ್ರ ಬಾಲವೇ ಇಲ್ಲ, ಮನುಷ್ಯರ ಸ್ತ್ರೀಯರಾಗಿರ್ತಾರೆ. ಇದು ಹೇಗೆ ಸಾಧ್ಯ? ಇದು ಎಲ್ಲ ಟಿವಿಗಳಲ್ಲೆಲ್ಲ ಕಾಣುವಂಥದ್ದು, ಅದರಲ್ಲಿ ನೀವು ಇದು ಮಾಡ್ತಾ ಇದ್ದೀರಾ? ಹಾಗೇನೆ ನಾವು ಚಿಕ್ಕವರಾಗಿಂದ ನೋಡ್ತಾ ಬಂದ ಯಕ್ಷಗಾನ, ಅದರಲ್ಲಿರುವ ವರ್ಣಿಕೆನೂ ಹೀಗೆ ಇದೆ. ಸ್ತ್ರೀಯರು ಮಾತ್ರ ಮನುಷ್ಯ ಸ್ತ್ರೀಯರಂತ ಇರ್ತಾರೆ, ಪುರುಷರು ಮಾತ್ರ ವಾಲಿ, ಸುಗ್ರೀವ ಇಂಥವರೆಲ್ಲ ವಾನರರಂತ ಇರ್ತಾರೆ. ಹೌದು. ಅಂದರೆ ಇವನು ಪುರುಷರಿಗೆ ಆ ಒಂದು ಬಾಲ ಇರಲಿ ಅಂತ
ಪುರುಷರಿಗೆ ಮಾತ್ರ ಇರಲಿ, ಇನ್ಯಾವ ಈ ಒಂದು ಚಾಂಚಲ್ಯದ ಗೊಡವೆ ಇಂಥವುಗಳೆಲ್ಲ ನಮಗೆ ಬೇಡ, ಇದು ಅವರಿಗೆ ಮೀಸಲು ಅಂತಾಗಿ ಅವರೇ ಎಲ್ಲ ಪಾತ್ರವನ್ನು ವಹಿಸಿ ನಟರಂತೆ ವರ್ತಿಸಬೇಕು ಅಂತ ಅವರಿಗೆ ಬಾಲ ಹಚ್ಚಿ ಮಾಡಿದ್ದಾರೆ. ಆಗರ, ನಸಹ, ಹಕಾರ ಹ್ರಸ್ವ ಅಥವಾ ಹ್ರಸ್ವ ಅಲ್ವಾ? ನಸಹ, ನಸಹ ಎರಡನೇ ಶಬ್ದ ನಸಹ, ವಿಸರ್ಗ ನಸಹ, ನಸಹ. ಆಗರ ಅನ್ನೋದಕ್ಕೆ ಸಾಮಾನ್ಯ ಕನ್ನಡ ಶಬ್ದವಾದ್ರಿಂದ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ನಸಹ ಅಂದ್ರೆ ಅವನಲ್ಲ ಅಂತ, ಆ ಥರ ಅರ್ಥ. ಮತ್ತೆ ರಹಿ ಅಂತ, ರಹಿ, ರಹಿ ಅಂತ ಸ್ತ್ರೀಲಿಂಗದಲ್ಲಿ, ರಹಿ ಅಂತ ಹಿಂದಿಯಲ್ಲಿ, ಇತ್ತು ಅಂತ ಅರ್ಥದಲ್ಲಿ ಇತ್ತು ಅಂತ. ಇನ್ನೊಂದು ನೀವು ಕೊಟ್ಟಿರೋದು ರಹಿ ಏಸು ಅಂತ ಕೊನೆಯ ಪಾದಕ್ಕೆ, ಶಾರ್ದೂಲ ವಿಕ್ರೀಡಿತ ಛಂದಸ್ಸು. ಅವಧಾನಿಗಳೇ, ಹಾ ಹೇಳಿ. ಉತ್ತರ ಹೇಳಿ ಪುರ್ಸೊತ್ತು ಉಂಟಾ ನಿಮಗೆ? ಆಗಲೂ ಇದೆ. ನಿಮಗೆ ಉತ್ತರ ಹೇಳಿ ಪುರ್ಸೊತ್ತು ಉಂಟಾ ಅಂತೇಳಿ. ನಮಗೆ ಅಂದರೆ ನೀವು ಯಾವಾಗ ಕೇಳ್ತೀರಿ ಅಂತ ನಾವು ಆಲೋಚನೆ ಮಾಡ್ತಾ ಇರ್ತೀರಿ. ನೀವು ಕೇಳಿದವರು ನಮಗೆ ಸ್ಫೂರ್ತಿನೇ ಬರದೇ ಇರೋದ್ರಿಂದ ಎಲ್ಲ. ಆದರೆ ನಿಮಗೆ ಪ್ರಶ್ನೆ ಉತ್ತರ ಹೇಳಲಿಕ್ಕೆ ಪುರ್ಸೋತಿದ್ರೆ ನನಗೀಗ ಪ್ರಶ್ನೆ ಕೇಳಲಿಕ್ಕೆ ಪುರ್ಸೋತಿಲ್ಲ. ಅಂದರೆ ನಿಮಗೆ ಯಾವುದೋ ಒಂದು ಅಪ್ರಸ್ತುತವಾದದ್ದೇ ಬರಬೇಕು, ಆವಾಗಲೇ ನೀವು ಅದನ್ನು ಪ್ರಸಕ್ತ ಮಾಡಿಕೊಳ್ತೀರಿ. ಅದಕ್ಕಾಗಿ ನೀವಿರೋದಲ್ಲ, ಅದಕ್ಕೆ ನಿಮಗೆ ಶಿರೋ ನಾವು ಅಪ್ರಸ್ತುತ ಪ್ರಸಂಗಿಗಳು ಅಂತ. ಅವಧಾನಿಗಳೇ, ಇವತ್ತಿನ ತಾರೀಕು 19, ಅದಕ್ಕೆ 19ನೇ ಮನೆದು ಹೇಳಬೇಕು. ಅಂದರೆ 4ನೇ ಸಾಲಿನ 4ನೇ ಮನೆ. 4ನೇ ಮನೆ. 5ನೇ ಮನೆ ಆಗಿತ್ತು. 5ನೇ ಮನೆ ಆಗಿತ್ತು. 209. 209. 4ನೇ ಸಾಲಿನ 4ನೇ ಸಾಲಿನ 4ನೇ ಮನೆ. 4ನೇ ಸಾಲಿನ 4ನೇ ಮನೆ ಸರಿಯಾಗಿದೆ. 209. ಮೊದಲನೇ ಸಾಲಿಗೆ ಆಗರ ಅಂತ ಆಗಬೇಕು. ಅಂದರೆ ಈ ಸ್ವರವರ್ಣಗಳು ಆರಂಭದಲ್ಲಿ ಬರುವಾಗ ಅದು ಅದರ ಪೂರ್ವದ ವ್ಯಂಜನ ವರ್ಣದೊಡನೆ ಸೇರಿ ಆ ಥರನೇ ಬರಬೇಕಾದ ಒಂದು ಅನಿವಾರ್ಯತೆ ಇದೆ. ಸ್ವರವರ್ಣ ಪ್ರಾರಂಭದಲ್ಲಿ ಬಂದಾಗ ಮತ್ತೆ ನೀವು ಕೊಟ್ಟಿರುವ ಛಂದಸ್ಸಿಗೆ ಅವಧಾನದಲ್ಲಿ ಮೊದಲನೆಯ ಸುತ್ತು ಸ್ವಲ್ಪ ವಿಳಂಬವಾಗಿ ಸಾಗ್ತಾ ಇರ್ತದೆ. ಯಾಕಂದರೆ ಇಡೀ ಪದ್ಯದ ಒಂದು ಕಲ್ಪನೆಯನ್ನು ಮೂಡಿಸಿಕೊಂಡು ಹೀಗೆ ಮಾಡಬೇಕು ಅಂತ ಚಿತ್ರಣ ಮಾಡಿಕೊಂಡು ಸಾಲನ್ನು ಪ್ರಾರಂಭ ಮಾಡಬೇಕು. ಹಾಗಾಗಿ ಮುಂದಿನ ಸಾಲುಗಳ ಕಲ್ಪನೆಯನ್ನೆಲ್ಲ ಸೇರಿಸಿಕೊಂಡು ಇವಾಗ ಮಾಡುವ ಕಾರಣ ಸ್ವಲ್ಪ ವಿಳಂಬವನ್ನು ಮಾಡುತ್ತದೆ ಅಷ್ಟೇ. ಮಿಕ್ಕ ಸುತ್ತುಗಳು ಹಾಗಿರೋದಿಲ್ಲ. ಇದು ಸಾಮಾನ್ಯ ಎಲ್ಲ ಅವಧಾನಗಳು ನಾವು ಕಾಣುವಂಥದ್ದು. ಅವಧಾನಿಗಳೇ, ಹೇಳಿ. 14ನೇ ಮನೆ ಅಂತಂದರೆ 3ನೇ ಸಾಲಿನ 4ನೇ ಮನೆ. 3ನೇ ಸಾಲಿನ 4ನೇ ಮನೆ. 4ನೇ ಮನೆ. 3ನೇ ಸಾಲಿನ 4ನೇ ಮನೆ. 218. 3ನೇ ಸಾಲಿನ 4ನೇ ಮನೆ 218. ಅವಧಾನಿಗಳೇ, ಹೇಳಿ. ತಾರಿಮಕ್ಕಿ ಶಂಕರ ಭಟ್ರು ಒಂದು ಪ್ರಶ್ನೆ ಕಳಿಸಿದ್ದಾರೆ. ಎಲ್ಲರಿಗೂ ಸಾವು ಖಚಿತ ಅಂತ ಗೊತ್ತಿದ್ದರೂ ಸಾವನ್ನ ಏಕೆ ಮುಂದೂಡುತ್ತಾರೆ? ಬದುಕಲು ಏಕೆ ಶತಪ್ರಯತ್ನ ಮಾಡುತ್ತಾರೆ? ಅದು ನೀವು ಆವಾಗ ಕೇಳಿರುವ ಪ್ರಶ್ನೆಯ ಸೋದರ ಪ್ರಶ್ನೆಯಾಗಿ ಬರ್ತಾ ಇದೆ. ಸ್ವರ್ಗ ಅಂತ ಹೇಳಿಕೊಂಡು ಕೂಡ ಸ್ವರ್ಗಸ್ಥರ ಆಗೋದು ಬೇಡ ಅಂತ ಎಲ್ಲರೂ ಹೇಗೆ ಹೇಳ್ತಾರೆ ಅಂತ ನೀವು ಕೇಳಿದ್ರಿ. ಅಂಥದ್ದೇ ಒಂಥರ ಪ್ರಶ್ನೆ. ಇದು ಒಂದು ರೀತಿಯ ಆಧ್ಯಾತ್ಮಿಕ ಪ್ರಶ್ನೆಯ ತರಹ ಇದೆ. ಬದುಕು ಸಾವು ಖಚಿತ ಅಂತಿದ್ರೂ ಕೂಡ ಯಾತಕ್ಕೆ ನಾವು ಸಾವನ್ನು ಮುಂದೂಡುತ್ತೇವೆ ಅಂತ. ಜೀವಿಯ ಸಹಜ ಗುಣ ಅಲ್ವೇ, ಸಹಜ ಸ್ವಭಾವ. ಪ್ರಾಣಿಗಳ ಸಹಜ ಪ್ರವೃತ್ತಿಗಳನ್ನು ಒಂದು 3-4 ರೀತಿಗಳಲ್ಲಿ ತುಂಬ ಸರಳವಾದ ಶಬ್ದಗಳಲ್ಲಿ ಹೇಳಿದ್ದಾರೆ. ಆಹಾರ, ನಿದ್ರಾ, ಭಯ, ಮೈಥುನ ಅಂತ.
ಇದು ಎಲ್ಲ ಪ್ರಾಣಿಗಳಿಗೆ ಸಹಜವಾಗಿರುವಂಥದ್ದು. ಆ ಪ್ರಾಣಿಗಳ ಗುಂಪಿನಲ್ಲಿ ಮನುಷ್ಯನು ಸೇರಿರುತ್ತಾನೆ. ಮನುಷ್ಯನಿಗೂ ಇದೆಲ್ಲವೂ ಇದೆ. ಆಹಾರ ಅಂದರೆ ತಿಂಡಿ ತಿನಿಸುಗಳು. ನಿದ್ರಾ ಅಂದರೆ ಕೇವಲ ನಿದ್ರೆ ಅಲ್ಲ, ವಿಶ್ರಾಂತಿ ಅನ್ನುವ ಸುಖ ಸಮಾಧಾನ ಅನ್ನುವ ಅರ್ಥ. ವಿಶ್ರಾಂತಿ ಅನ್ನುವ ಅರ್ಥದಲ್ಲಿ ನಿದ್ರೆ ಅನ್ನುವುದು ಎಲ್ಲ ಪ್ರಾಣಿಗಳಿಗೂ ಇದೆ. ಭಯ ಎಲ್ಲರಿಗೂ ಇದೆ. ಮತ್ತು ಮೈಥುನ ವಿನೋದಗಳು, ಚಿತ್ತದ ವಿನೋದಗಳು ಅಂತ. ಇದಿಷ್ಟನ್ನೇ ಮಾಡ್ತಾ ಇದ್ರೆ ನಾವು ಕೇವಲ ಮನುಷ್ಯರು. ಇದಕ್ಕೆ ಹೊರತುಪಡಿಸಿದ್ದು ಬೇರೆ ಇದೆ ಅಂತ ನಮ್ಮ ಪರಂಪರೆ ಶಾಸ್ತ್ರಗಳಲ್ಲಿ ನಾವು ತಿಳಿದುಕೊಳ್ಳುತ್ತೇವೆ. ಅದರಲ್ಲಿ ಅತ್ಯಂತ ಪ್ರಧಾನವಾದದ್ದು ಭಯ. ಸುರಕ್ಷೆಯ ಭಾವ ಎಲ್ಲರಿಗೂ ಇದ್ದೇ ಇರುತ್ತದೆ. ಅದು ಎಲ್ಲ ಭಯಗಳ ಒಂದು ಮೂಲ ಬೇರು ಮೃತ್ಯು ಅಂತ ಹೇಳಿದ್ದಾರೆ. ಬೀಳುವ ಭಯ ಇರಲಿ, ರೋಗದ ಭಯ ಇರಲಿ, ಏನೇನೋ ಆಕ್ಸಿಡೆಂಟ್ ಇರಲಿ, ಏನಿರಲಿ, ಎಲ್ಲ ಭಯಗಳ ಮೂಲ ಸ್ಥಾನವನ್ನು ಗಮನಿಸಿ ಅರಸಿ ಹೊರಟಾಗ ನಮಗೆ ಕಾಣುವಂಥದ್ದು ಮರಣ ಭಯ ಅಂತ. ಹಾಗಾಗಿ ಆ ಎಲ್ಲ ಭಯಗಳ ರಾಜ ಕೊನೆಯ ಭಯ ಮೃತ್ಯು ಭಯ. ಆ ಭಯ ಬೇಡ ಅನ್ನುವಂಥದ್ದು ಸಾಮಾನ್ಯ ಜಂತುಗಳ ಸ್ವಭಾವವೇ ಇರುತ್ತದೆ. ಇನ್ನು ತುಂಬ ಶಾಸ್ತ್ರೀಯವಾಗಿ ಆಧ್ಯಾತ್ಮಿಕವಾಗಿ ನಾವು ಹೊರಟಾಗ ಈ ದೇಹವೇ ನಾನು ಅಂತ, ನನ್ನದು ಅಂತ ನಾವು ಭಾವಿಸಿ ಹೊರಟಿರುವಾಗ ಈ ದೇಹ ಕಳಚಿ ಬೀಳುವುದನ್ನು ನಾವು ಎಂದೂ ಇಷ್ಟಪಡೋದಿಲ್ಲ. ಈ ದೇಹ ಹಾಳಾಗುವ ಸ್ಥಿತಿಯನ್ನು ನಾವು ಎಂದೂ ಬಯಸೋದಿಲ್ಲ. ಅಜ್ಞಾನವನ್ನು ಮಹಾತ್ಮರಾದವರು ಹೇಳಿದ್ದಾರೆ, ಅಹಮಿದಂ ಮಮೇದಂ. ಇದು ಎರಡರಲ್ಲಿ ಎಲ್ಲ ಅಜ್ಞಾನಗಳನ್ನು ಕ್ರೋಢೀಕರಿಸಿ ಹೇಳಿಬಿಟ್ಟಿದ್ದಾರೆ. ಅಜ್ಞಾನ ಅಂದರೆ ಯಾವುದೋ ಒಂದು ಹೊಗೆಯ ಹಾಗೆ, ಧೂಳಿಯ ಹಾಗೆ, ಮಂಜಿನ ಹಾಗೆ ಇರುವಂಥದ್ದಲ್ಲ. ನಾನೊಬ್ಬ ವ್ಯಕ್ತಿ, ಇಂತಹ ನಾಮಧೇಯ ಉಳ್ಳವನು, ಇಂತಹ ಆಕೃತಿ ಉಳ್ಳವನು ಅಂತ ಒಂದು ವ್ಯಕ್ತಿತ್ವದ ಪರಿಕಲ್ಪನೆ. ಮತ್ತು ಇಂತಿಂಥವುಗಳು ನನಗೆ ಸೇರಿದ್ದು, ಇಂತಿಂಥವು ನನಗೆ ಸೇರಿದ್ದಲ್ಲ ಅಂತ. ಈ ರಾಗದ್ವೇಷಗಳ ಎರಡೂ ಸಂಬಂಧಗಳೇ. ಮಮ ಅಂತುವಾಗ ಮಮ ಮಿತ್ರಂ ಶತ್ರು ಎರಡೂ ಸೇರಿಕೊಂಡೇ ಇರುವಂಥದ್ದು. ರಾಗ ಹೇಗೆ ಒಂದು ಸಂಬಂಧವೋ, ದ್ವೇಷ ಕೂಡ ಸಂಬಂಧವೇ. ರಜ್ಜಕ ಭಾವ ಸಂಬಂಧ ಅಂತ, ದ್ವೇಷಕ ಭಾವ ಸಂಬಂಧ ಅಂತ ಎಲ್ಲ ಸಂಬಂಧಗಳೇ ಇರುವಂಥದ್ದು. ದೇಹವೇ ನಾನು ಅಂತ ಯಾರೂ ಜಪ ಮಾಡೋದಿಲ್ಲ, ಆದರೆ ಪ್ರವೃತ್ತಿಯನ್ನು ತೋರಿಸಿರ್ತಾರೆ. ದಪ್ಪಗಾಗಿದ್ದಾನೆ ಅವನು, ಕಪ್ಪಗಾಗಿದ್ದಾನೆ, ತೆಳ್ಳಗಿದ್ದಾನೆ, ಎತ್ತರವಾಗಿದ್ದಾನೆ ಅಂತೆಲ್ಲ ಹೇಳೋದು ದೇಹವನ್ನು ಇಟ್ಟುಕೊಂಡೇ ಆಗಿದೆ. ಹಾಗಾಗಿ ಈ ದೇಹಾಭಿಮಾನ ಇರುವವರೆಗೆ ಆ ಮೃತ್ಯು ಭಯವಿರುತ್ತದೆ ಅಂತ ಇದು ತುಂಬ ಶಾಸ್ತ್ರೀಯವಾದಂತಹ ಒಂದು ಸಮಾಧಾನ ಅಂತ ಭಾವಿಸ್ತೇನೆ. ಅಜ್ಞಾನ, ಈ ದೇಹವೇ ನಾನು ಎಂಬ ಒಂದು ತಪ್ಪು ಗ್ರಹಿಕೆ. ಅಜ್ಞಾನ ಶಬ್ದದ ಅರ್ಥ ತಪ್ಪು ಗ್ರಹಿಕೆ ಅಂತ. ಅಜ್ಞಾನವನ್ನು ಶಂಕರರು ಎರಡೇ ಶಬ್ದದಲ್ಲಿ ಅಹಮಿದಂ ಮಮೇದಂ ಅಂತ ತುಂಬ ಅದ್ಭುತವಾದದ್ದು ಮತ್ತು ಎಲ್ಲ ಅದರ ಕಕ್ಷೆಗಳನ್ನು ಹೇಳುವಷ್ಟು ಸಾಮರ್ಥ್ಯವಿರುವ ಎರಡು ಶಬ್ದಗಳು, ಅಹಮಿದಂ ಮಮೇದಂ ಅಂತ. ನಾನು ನನ್ನದು ಅನ್ನುವುದೇ ಅಜ್ಞಾನ ಅಂತ. ಈ ಅಜ್ಞಾನವೇ ಈ ಮೃತ್ಯು ಭಯಕ್ಕೆ ಕಾರಣ ಅಂತ ಇದು ತುಂಬ ಶಾಸ್ತ್ರೀಯವಾದ ಉತ್ತರ ಅಂತ ಭಾವಿಸ್ತೇನೆ. ಉತ್ತಮ ಉತ್ತರ ಬಂದಾಗ ಚಪ್ಪಾಳೆ ಹೊಡಿಬಹುದು. ಅವಧಾನಿಗಳೇ, ಹಾ ಹೇಳಿ. ಎರಡನೇ ಸಾಲಿನ ನಾಲ್ಕನೇ ಮನೆ. ಎರಡನೇ ಸಾಲಿನ ನಾಲ್ಕನೇ ಮನೆ. ಎರಡನೇ ಸಾಲಿನ ನಾಲ್ಕನೆಯ ಮನೆ. 222. ಅವಧಾನಿಗಳೇ, ಹೇಳಿ. ದೇವನೊಬ್ಬ ನಾಮ ಹಲವು ಅಂಥೇಳಿ ದಾಸರು ಹೇಳಿದ್ದಾರೆ. ಅಂದರೆ ಒಬ್ಬ ದೇವರ ಹೆಸರಿನಲ್ಲಿ ಭಕ್ತರಿಗೆ ಬೀಳುವಂಥ ನಾಮ ಹಲವು ಅಂಥೇಳಿ ಅದರ ಅರ್ಥ ಇರಬಹುದಾ ಅಂತ. ಒಬ್ಬ ದೇವರ ಹೆಸರಲ್ಲಿ ಭಕ್ತರಿಗೆ ದೇವರ ಹೆಸರಲ್ಲಿ ನಾಮ ಹಾಕೋರು ಭಾಳ ಮಂದಿ ಆಗಿದಾರಲ್ಲ. ತುಂಬ ಈ ದೇವರ ನಾಮ ಎಂಬ ಶಬ್ದವನ್ನೇ ತುಂಬ ಶ್ಲೇಷವಾಗಿ ನೀವು ಎಲ್ಲೋ ತಂದು ಜೋಡಿಸ್ತಾ ಇದ್ದೀರಿ. ದೇವರಿಗೆ ನಾಮ ಹಾಕೋದು ಸಮ್ಮೋಹ ಗರಲ ಚಿರಾತ್ತ ವಿಭವ, ಸಮ್ಮೋಹ ಗರಲ ಚಿರಾತ್ತ ವಿಭವ, ಸಮ್ಮೋಹ ಗರಲ. ಸಮ್ಮೋಹ
ಸಂಸ್ಕೃತದಲ್ಲಿ ಅಗರಲ ಅಂತ, ಸಮ್ಮೋಹಾಗರಲ ಅಂತ, ಅಲ್ಲಿ ಆಗರಲ ಅಂತ ಅವರಿಗೆ ಆಕಾರ ಕೂಡ ಕೇಳ್ತಾನೆ ಐತೆ. ಸಮ್ಮೋಹವೆಂಬ ವ್ಯಾಮೋಹವೆಂಬಂಥ ವಿಷ ಇಲ್ಲದೆ ಇರುವವಳು ಅಂತ. ಸಮ್ಮೋಹಾಗರಲ ಚಿರಾತ್ತ ವಿಭವ ಬ್ರಹ್ಮಾಂಡ ನಾಟ್ಯಾಲಯ ಬ್ರಹ್ಮಾಂಡ ರಂಗಸ್ಥಲಿ ಅಂತ ಇರಲಿ. ಬ್ರಹ್ಮಾಂಡ ರಂಗಸ್ಥಲಿ, ಬ್ರಹ್ಮಾಂಡ ರಂಗಸ್ಥಲಿ, ಸಮ್ಮೋಹ ಗರಲ ಚಿರಾತ್ತ ವಿಭವ ಬ್ರಹ್ಮಾಂಡ ರಂಗಸ್ಥಲಿ. ಅದರ ಅರ್ಥವನ್ನ ನಂತರ ಹೇಳೋಣ. ಇಲ್ಲಿಗೆ ಒಂದು ಪಾದ ಪೂರ್ತಿಯಾಯಿತು. ಇವಾಗ ನಾಗರಾಜ ಭಟ್ರು, ಇವರು ನನಗೆ ಸ್ವಲ್ಪ ಹೊಸಬರು, ಆದರೂ ಕೂಡ ಅವರು ಮಂದ ಹಾಸದಿಂದಲೇ ಆತ್ಮೀಯರು ಅಂತ ಮೊದಲೇ ಅವರು ಎಲ್ಲ ತೋರ್ಪಡಿಸಿ ತುಂಬ ದೊಡ್ಡತನವನ್ನು ತೋರಿಸಿದ್ದಾರೆ. ಅವರು ಸಮಸ್ಯೆಯನ್ನು ಕೊಡಬೇಕು. ಸಮಸ್ಯೆ ಎಂಬ ಶಬ್ದದಲ್ಲೇ ಇದೆ. ಕಲ್ಪನೆಗೆ, ಊಹೆಗೆ ಸ್ವಲ್ಪ ಕ್ಲಿಷ್ಟವಾಗಿರುವಂತಹ ವಾಕ್ಯಗಳನ್ನು ಅವರು ಕೊಡ್ತಾರೆ. ಆ ವಾಕ್ಯದ ಸಾಮಂಜಸ್ಯ ಅದು ಹೇಗೆ ಸರಿ ಹೊಂದುತ್ತದೆ ಎಂಬುದನ್ನು ಅವಧಾನ ಮಾಡುವವನು ತೋರಿಸಬೇಕು ಅನ್ನುವುದು ಇಲ್ಲಿರುವಂತಹ ಸವಾಲು. ಅವರು ಯಾವ ರೀತಿಯ ಅಂಥ ಒಂದು ದುರರ್ಥಕವಾದದ್ದು, ಅಪಾರ್ಥವನ್ನು ಕೊಡುವಂಥದ್ದು, ಅಶ್ಲೀಲಾರ್ಥವನ್ನು ಕೊಡುವಂಥದ್ದು, ಇಂಥ ವಾಕ್ಯಗಳನ್ನೆಲ್ಲ ಅವರು ಕೊಡ್ತಾರೆ. ಉದಾಹರಣೆಗೆ ರಾತ್ರವು ರಾಜತಿ ಭಾಸ್ಕರ ಅಂತ, ಸೂರ್ಯನು ರಾತ್ರಿಯೇ ಹೊಳೆದು ಬರುತ್ತಾನೆ ಅಂತ. ಇದನ್ನು ಹೇಗೆ ಅಂತ ತೋರ್ಪಡಿಸಬೇಕು. ರಾತ್ರಿಯೆಲ್ಲ ಸೂರ್ಯ ಹಾಗೆಲ್ಲ ತೋರಿ ಬರೋದೇ ಇಲ್ಲ ಅಂತೆಲ್ಲ ವಾದಿಸ್ತಾ ಕುಳಿತುಕೊಳ್ಳಬಾರದು. ಅವರು ಅಂಥ ಒಂದು ಅಪಾರ್ಥಕವಾದ ವಾಕ್ಯವನ್ನು ಕೊಡುವ ಸ್ಥಾನದಲ್ಲೇ ಇದ್ದವರು. ಸರ್ವೇಭ್ಯೋ ನಮಸ್ಕಾರ. ಅವಧಾನಿಗಳೇ ನಮಸ್ಕಾರ. ನಮಸ್ತೆ. ಲೋಕದಲ್ಲಿ ಲೋಕಾ ಸಮಸ್ತ ಸುಖಿನೋ ಭವಂತು ಎಂಬ ಮಹನೀಯರ ಮಾತು ಕೇಳ್ತದೆ. ಆದರೆ ಹೀಗೆ ಮಹನೀಯರ ವಾಕ್ಯ ಕೇಳಿದ್ರೂ ಲೋಕದಲ್ಲಿ ಸಮಸ್ಯೆ ಎಂಬುದು ಇದ್ದೇ ಇದೆ. ಅಂತಹ ಸಮಸ್ಯೆ ಇವಾಗ ನನ್ನ ಎದುರಿಗೂ ನನ್ನ ತಲೆಯಲ್ಲೂ ಒಂದು ಹುಟ್ಟಿದೆ. ಆ ಸಮಸ್ಯೆ ಏನಪ್ಪ ಅಂತಂದರೆ, ಇವಾಗ ಸಾಮಾನ್ಯವಾಗಿ ನಾವೆಲ್ಲ ನೋಡಿದ್ದು ಲೋಕದಲ್ಲಿ ರೆಕ್ಕೆ ಇರುವುದು ಹಾರ್ತದೆ ಅಂತ ಎಲ್ಲರಿಗೂ ಸಾಮಾನ್ಯವಾಗಿ ಕಲ್ಪನೆ ಉಂಟು ಎಲ್ಲರಿಗೂ. ಆದರೆ ಈಗ ರೆಕ್ಕೆ ಇಲ್ಲದೇ ಇರುವಂತಹವನನ್ನ ಅವಧಾನಿಗಳು ಹೇಗೆ ಹಾರಿಸ್ತಾರೆ ಅಂತ ನೋಡಬೇಕು. ಈಗ ಅವಧಾನಿಗಳ ಎದುರಿಗೆ ಒಂದು ಸಮಸ್ಯೆಯನ್ನು ಇಡ್ತೇನೆ. ಈಗ ಸಮಸ್ಯೆ ಈ ರೀತಿಯಾಗಿದೆ. ವಿಹಾಯ ಸಾಯಾತಿ ವಿನಾಪಿ ಪಕ್ಷಂ. ವಿಹಾಯ ಸಾಯಾತಿ ವಿಹಾಯ ಪಕ್ಷಂ ವಿನಾಪಿ ಪಕ್ಷಂ ವಿನಾಪಿ ಪಕ್ಷಂ. ಸಮಸ್ಯೆ एवमस्ति. ವಿಹಾಯ ಸಾ ಯಾತಿ ವಿನಾಪಿ ಪಕ್ಷಂ. ಸಾ ಅಂತ ಹೇಳಿದ್ದಾರೆ, ಅದರಲ್ಲಿ ಸ್ತ್ರೀಲಿಂಗ ಕಂಡು ಬರ್ತಾ ಇದೆ. ಸಮಸ್ಯೆಯ ಅರ್ಥ ಹೀಗಿದೆ. ಪಕ್ಷ ಅಂದರೆ ರೆಕ್ಕೆ ಎಂಬ ಅಭಿಪ್ರಾಯವನ್ನು ಅವರು ಹೇಳಿದ್ದಾರೆ. ಆ ಅರ್ಥವೂ ಅದಕ್ಕೆ ಇದ್ದೇ ಇದೆ. ಪಕ್ಷವನ್ನು ಹೊಂದಿರದೆ, ಪಕ್ಷವನ್ನು ಆಶ್ರಯಿಸದೆ, ರೆಕ್ಕೆಯನ್ನು ಹೊಂದಿರದೇನೆ ಅವಳು ಹೋಗುತ್ತಾಳೆ, ಸಾಗುತ್ತಾಳೆ, ಹಾರುತ್ತಾಳೆ ಅಂತೆಲ್ಲ ಅರ್ಥ. ಉಚ್ಚತಮ್ಮ ವಿಹಾಯ ಸಾಯಾತಿ ವಿನಾಪಿ ಪಕ್ಷಂ ಇತ್ಯಸ್ತಿ. ಆಕಾಶ ಮಾರ್ಗದಿಂದ ಕಥಂಚಲತಿ ಇತಿ. ವಿಹಾಯಸ ಯಾತಿ ವಿನಾ ತದಾ ವಸ್ತುತಃ ಸಮಸ್ಯಾ ಭವತಿ. ಸತ್ಯಂ ಸತ್ಯಂ. ವಿಹಾಯಸ ಅಂದರೆ ಆಕಾಶದಿಂದ ಅಂತ ಅರ್ಥ. ವಿಹಾಯಸ ಯಾತಿ ವಿನಾಪಿ ಪಕ್ಷಂ, ನಿಜವಾದ ಸಮಸ್ಯೆ ಆಗುತ್ತದೆ. ಇಂತಹ ಸಮಸ್ಯೆಗಳು ರಂಗನ್ನು ಏರಿಸುತ್ತವೆ. ಮತ್ತೆ ಇಂತಹ ಈ ರೆಕ್ಕೆ ಇಲ್ಲದೆ ಹಾರಿಸುವಂಥ ಕೆಲಸವನ್ನು ಅಪ್ರಸ್ತುತ ಪ್ರಸಂಗಿಗಳು ಮಾಡ್ತಾರೆ. ಅವರು ಇದಕ್ಕೆ ಒಂದು ಉತ್ತರವನ್ನು ಕೊಡುವಲ್ಲಿ ಸಹಾಯ ಮಾಡಿದರೆ ಒಳ್ಳೆಯದು. ಏಕೆಂದರೆ ರೆಕ್ಕೆ ಇಲ್ಲದೆ ಹಾರಿಸಿ ತುಂಬ ಅವರಿಗೆ ರೂಢಿ ಇದ್ದೇ ಇರುತ್ತದೆ. ನಿಮಗೆ ಸಹಾಯ ಮಾಡಲಿಕ್ಕೆ ಅಂಥೇಳಿ ಡಿ ಶಂಕರ ಭಟ್ರು ಒಂದು ಪ್ರಶ್ನೆ ಕಳಿಸಿದ್ದಾರೆ. ಆಗಲಿ. ಗಂಡು ಮಂಗನಿಗೆ ಮಂಗ ಅಂತ ಕರೀತಾರೆ, ಹಾಗೆ ಹೆಣ್ಣು ಮಂಗನಿಗೆ ಮಂಗಿ ಅನ್ನಬಹುದೇ?
ಒಬ್ಬರು ಕೇಳಿದ್ರು, ಗಂಡು ದನಕ್ಕೆ ಎತ್ತು ಅಂತ ಹೇಳ್ತಾರೆ, ಹೆಣ್ಣು ದನಕ್ಕೆ ಎತ್ತಿ ಅಂತ ಹೇಳಬಹುದಾ ಅಂತ. ಆ ಥರದ ಪ್ರಶ್ನೆ. ಅವಧಾನಿಗಳೇ, ಇವಾಗ ಹೇಳಿ. 25ನೇ ಮನೆ, 5ನೇ ಸಾಲಿನ ಕೊನೆಯ ಮನೆ. 5ನೇ ಸಾಲಿನ ಕೊನೆಯ ಮನೆ ಅಂದರೆ ಕೊನೆಯ ಮನೆಯನ್ನ ಕೊನೆ ಕೇಳುವಾಗ ಅಲ್ಲಿವರೆಗೆ ಹೋಗಬೇಕು. 201 ಏನಂದ್ರೆ ಬೈಗುಳದ ಸಂದರ್ಭದಲ್ಲಿ ಬಂದಿರುವಂತಹ ಶಬ್ದಗಳು ವಾಸ್ತವಿಕವಾಗಿ ನಮ್ಮ ಭಾವವನ್ನು ಇದ್ದಕ್ಕೆ ಇದ್ದಂತೆ ಹೇಳುತ್ತಿರುತ್ತವೆ. ಹಾಗಾಗಿ ಯಾರಿಗಾದರೂ ಬೈಯುವಾಗ ಮಂಗ ಅಂತ ಹೇಳುವ ಹಾಗೆ ಬಯಸಿಕೊಳ್ಳುವ ಸ್ಥಾನದಲ್ಲಿ ಯಾವುದೇ ಹೆಣ್ಣು ಮಕ್ಕಳಿದ್ದರೆ ಮಂಗಿ ಅಂತಲೇ ಶಬ್ದ ಬರುತ್ತದೆ ಅಂತ ನನಗನ್ನಿಸುತ್ತದೆ. ಮತ್ತೆ ಅಲ್ಲಿ ಬೇರೆ ಭಾಷೆಯ ಶಬ್ದವಲ್ಲವಾದ್ರಿಂದಾಗಿ ಇರ್ತಿ ಅಂತೆಲ್ಲ ಹೇಳಬೇಕಾದ ಅವಶ್ಯಕತೆ ಬರೋದಿಲ್ಲ. ಡಾಕ್ಟರ್ ತಿ ಅಂತೆಲ್ಲ ಹೇಳಬೇಕಾದ ಅವಶ್ಯಕತೆ ಬರೋದಿಲ್ಲ. ಮಂಗಿ ಅಂತಲೇ ನೇರವಾಗಿ ಹೇಳ್ಬೋದು. ಯಾವ ಆರ್ತತೆ ಯಾವುದು ಇರ್ಲಿಕ್ಕಿಲ್ಲ ಅಂತ ಕಾಣುತ್ತೆ. ನಮ್ಮ ಮನೆಗೆ ಕೆಲಸಕ್ಕೆ ಬರುವಂಥವನೊಬ್ಬನ ಹುಡುಗ ಒಂದು ದಿವಸ ಹೇಳ್ತಾ ಬಂದಿದ್ದ, ನಮ್ಮ ಮನೆಯಲ್ಲಿ ಕ್ವಾಣ್ಕರು ಹಾಕದೆ ಬಟ್ರೆ ಅಂತ ಹೇಳ್ತಾರೆ. ಅಂದ್ರೆ ಗೊತ್ತಾಗಿರ್ಬೇಕಲ್ಲ. ಹೆಣ್ಣು ಕೋಣ ಅಂತಲೂ ಹೇಳಿದ್ರು ಕೆಲವರು, ನಿಮ್ಮ ಮನೆಯಲ್ಲಿ ಹೆಣ್ಣು ಕೋಣ ಇದೆಯಾ ಅಂತ. ಹಾಗೆ ಆ ತರಹ ಅಂದ್ರೆ ಎಮ್ಮೆ ಗಂಡು ಕರು ಹಾಕಿದೆ ಅಂತ ಹೇಳಲಿಕ್ಕೆ ಕ್ವಾಣ್ಕರ ಹಾಕಿದೆ ಅಂತ ಹೇಳ್ತಾ ಇದ್ದಾನೆ ನೀವು. ಶಂಕರ ಭಟ್ರಿಗೆ ಗೊತ್ತಿದೆ ಹಾಗೆಲ್ಲ ಮಂಗಿ ಅಂತ ಹೇಳಿದ್ರೆ ಯಾರು ಇವತ್ತು ಕೊಡೋದಿಲ್ಲ. ವಿಹಾಯಸ ಯಾತಿ ವಿನಾಪಿ ಪಕ್ಷಂ, ಬಹಳ ಅದ್ಭುತವಾದಂತಹ ಸಮಸ್ಯೆ. ಹಲವು ರೀತಿಯ ಪರಿಹಾರಗಳನ್ನು ಮಾಡಬಹುದು. ಯಾವುದು ಹೆಚ್ಚು ಸೊಗಸಾದದ್ದು ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ರೆಕ್ಕೆ ಇಲ್ಲದೆ ಆಕಾಶದಿಂದ ಹೋಗುತ್ತದೆ ಅಂತ. ಅವಧಾನಿಗಳೇ, ಹೇಳಿ. 6 ಗಂಟೆ ಸಮಯಕ್ಕೆ 6ನೇ ಮನೆ, 2ನೇ ಸಾಲಿನ 1ನೇ ಮನೆ. ಈ 6ಗೇನಾದ್ರೂ ಸಂಬಂಧ ಇದೆಯಾ? 6 ಅಂತ. ಹಿಂದೊಮ್ಮೆ ಗಣೇಶರನ್ನ 6 ಗಣೇಶ್ ಅಂದ್ರೆ 6 ಅಂತ ಹೇಳಿದ್ದು ಏನು ಅಂತ ಕೇಳಿದಾಗ 6 ಗಣೇಶ್ ಅಂದ್ರೆ ಯಾರು? 6 ಎಂಬಂತ ಹಳೆಗನ್ನಡ ರೂಪವನ್ನು ಇಟ್ಟುಕೊಂಡು ಅವರು ಹೇಳಿದ್ರು. 6 ಗಣೇಶ್ ಅಂದ್ರೆ ಯಾರು? ಯಾವುದು ಯಃಕಶ್ಚಿತ್ ವ್ಯಕ್ತಿ ಅಂತ. ಜ್ಯೋತಿಷದಲ್ಲಿ 6 ಬಹಳ ಮಾರಕವಾದದ್ದು. ಅವರಿಗೆ ಭಟ್ರಿಗೆ ಗೊತ್ತಿದೆ. ಷಷ್ಠಂ ದ್ವಾದಶ ಮಷ್ಟಮಂಚಮುನಯೋ ಭಾವಾನ್ ಅನಿಷ್ಟಾನ್ ವಿದುಹು ಅಂತ ಪ್ರಶ್ನೆ ಮಾರ್ಗದ ಮಾತು. ಅನಿಷ್ಟ ಸ್ಥಾನ ಅಂತ ನೀವು 6ರ ಬಗ್ಗೆ ಕೇಳ್ತಾ ಇದ್ದೀರಿ. ಅಂದರೆ 2ನೇ ಸಾಲಿನ 1ನೇ ಮನೆ, 214. ಸಮುದ್ರ ಸೌಂದರ್ಯ ವಿಲೋಕ ಭೂಮಿ, ಸಮುದ್ರ ಸೌಂದರ್ಯ ವಿಲೋಕ ಭೂಮಿ, ಸಮುದ್ರ ಸೌಂದರ್ಯ ವಿಲೋಕ ಭೂಮಿ. ವಿಹಾಯಸ ಯಾತಿ ವಿನಾಪಿ ಪಕ್ಷಂ ಅಂತ ಅವರು ಉಪೇಂದ್ರ ವಜ್ರ ಉಪಜಾತಿ ಈ ಥರ ಇದನ್ನು ಸಮಸ್ಯೆ ಬಹಳ ಚೆನ್ನಾಗಿ ಬಂದಿದೆ. ಸಮಸ್ಯೆಯಿಂದ ಬಹಳ ಒಳ್ಳೆಯ ಒಂದು ಬಣ್ಣ ಬರುತ್ತದೆ ಅವಧಾನಕ್ಕೆ. ಸಮಸ್ಯಾ ಪದ್ಯ ಯಾವತ್ತೂ ಕುತೂಹಲಕಾರಿಯಾದದ್ದು. ಇವಾಗ ಮಂಜುನಾಥ ಭಟ್ರು ನಮ್ಮ ಆತ್ಮೀಯರು, ಅವರು ಚಿತ್ರಕಾವ್ಯವನ್ನು ಪ್ರಸ್ತುತಪಡಿಸಬೇಕು. ಪರಿಚಯವನ್ನು ನೀವೇ ಹೇಳಿದರೂ ಆಗಬಹುದು, ಪರವಾಗಿಲ್ಲ. ಅವರು ಯಾವ ಬಂಧವನ್ನು ಕೊಡ್ತಾ ಇದ್ದಾರೋ ಅದನ್ನು ಅವರು ಹೇಳಬಹುದು. ಸರ್ವೇಭ್ಯೋ ನಮಸ್ಕಾರ. ಈಗ ಅವಧಾನಿಗಳಿಗೂ ಕೂಡ ನಮಸ್ಕಾರ. ಅವರು ಈಗಾಗಲೇ ನಮ್ಮೆಲ್ಲರ ಹೃದಯದಲ್ಲಿ ಅವಧಾನದ ಚಿತ್ರವನ್ನು ಮೂಡಿಸ್ತಾ ಇದ್ದಾರೆ. ಚಿತ್ರಕಾವ್ಯಕ್ಕಾಗಿ ಚಿತ್ರವನ್ನು
ಹೇಳಿ ಎಂಬುದಾಗಿ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಚಿತ್ರಕಾವ್ಯ ಅಂತಂದರೆ ನಾವು ಚಿತ್ರ ಅಂದ್ಕೊಳ್ಳದೆ ಗೊತ್ತಾಗ್ತದೆ. ಸಾಮಾನ್ಯವಾಗಿ ಖಡ್ಗದ ಚಿತ್ರ, ಹಾಗೆ ನೇಗಿಲಿನ ಚಿತ್ರ, ಧನುಸ್ಸಿನ ಚಿತ್ರ, ಹೀಗೆ ಬೇರೆ ಬೇರೆ ಚಿತ್ರದ ಆಕಾರದಲ್ಲಿ ಕಾವ್ಯಗಳ ರಚನೆ ಹೇಳುವಂಥದ್ದು ಇರ್ತದೆ. ನಾವು ಇವತ್ತು ಅವಧಾನಿಗಳಿಗೆ ಬಾಣದ ಚಿತ್ರವೇನನ್ನು ಕೊಡುವುದಿಲ್ಲ. ಯಾಕೆಂತಂದ್ರೆ ಈಗಾಗಲೇ ಇವರಿದ್ದವರೆಲ್ಲ ಹೆದರಬಹುದು ಬಾಣವನ್ನು ಬಿಡ್ತಾ ಇದ್ದರೆ. ಹಾಗಾಗಿ ಖಡ್ಗವನ್ನು ಕೊಡೋಣ ಅಂತಂದರೆ ನಮ್ಮ ಸಂಸ್ಕೃತಿಯೂ ಕೂಡ ಅದಲ್ಲ. ಹಾಗಾಗಿ ನಾವು ದಿನನಿತ್ಯ ನೋಡ್ತಾ ಇರುವಂತಹ ಒಂದು ಚಿತ್ರ, ನಾವು ಗ್ರಾಮೀಣ ಪ್ರದೇಶದವರಾಗಿರೋದರಿಂದ ಗೋಮೂತ್ರ, ಗೋವು ಯಾವ ರೀತಿಯಲ್ಲಿ ಮೂತ್ರವನ್ನು ವಿಸರ್ಜನೆ ಮಾಡ್ತದೆ ಅನ್ನೋದು, ಯಾವ ರೀತಿಯ ಆಕಾರ ಮೂಡ್ತದೆ ಅನ್ನೋದು ನಮಗೆ ಗೊತ್ತಿರದೆ, ಹಾಗಾಗಿ ಗೋಮೂತ್ರಿಕಾ ಬಂಧವನ್ನು ನಾವು ನಿಮಗೆ ಕೊಡ್ತಾ ಇದ್ದೇವೆ. ಹಾಗೆ ನಮ್ಮ ಒಂದು ಸಂಸ್ಕೃತಿಯಲ್ಲಿ ಗೋವನ್ನು ನಾವು ಪೂಜಿಸ್ತೇವೆ. ಈ ಒಂದು ಪ್ರದೇಶವೂ ಕೂಡ ಗೋಕುಲ, ಇಲ್ಲಿ ಗೋ ಸಂಪತ್ತು ನೆಲೆಸಿದೆ, ಗೋಶಾಲೆಯೂ ಕೂಡ ಇಲ್ಲಿ ಇದೆ. ಆ ಒಂದು ದೃಷ್ಟಿಯಿಂದ ಇಲ್ಲಿ ಬಂದಿರತಕ್ಕಂತಹ ಎಲ್ಲರ ಮನವು ಹಾಗೂ ಮನೆಯು ನಂದ ಗೋಕುಲವಾಗಿ ಬೆಳಗಬೇಕು ಎಂಬಂತಹ ಉದ್ದೇಶದಿಂದ ಗೋಮಾತೆಯ ಸ್ತುತಿಯಿಂದ ಕೂಡಿದ ಗೋಮೂತ್ರಿಕಾ ಬಂಧವನ್ನು ನೀವು ರಚಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ಇವಾಗ ಇದರ ವಸ್ತುವನ್ನು ಯಾವುದು ಅಂತ ಹೇಳಿದ್ರಿ? ಗೋಮಾತೆಯ ಸ್ತುತಿ. ತುಂಬ ಒಳ್ಳೆಯ ಅನುರೂಪವಾದ ವಸ್ತು ಗೋಮೂತ್ರಿಕಾ ಬಂಧಕ್ಕೆ ಗೋ ಸ್ತುತಿ ಅಂತ. ಇದನ್ನು ಗತಿಚಿತ್ರ ಅಂತ ಹೇಳ್ತಾರೆ. ಅವಧಾನದ ಎಲ್ಲ ಅಂಗಗಳಲ್ಲಿ ತುಂಬ ಕ್ಲಿಷ್ಟವಾದ ಅಂಗ ಈ ಚಿತ್ರಕಾವ್ಯದ ಭಾಗ. ಇದನ್ನು ಸ್ವಲ್ಪ ಹೊತ್ತಿನ ಹಿಂದೆ ರಾಜಶೇಖರ ಧೂಳಿಯವರೇ ನೆನಪು ಮಾಡಿದ್ರು. ಅವಧಾನದ ಸಾಮ್ರಾಜ್ಯ ಅಂತ ಸುಪ್ರಸಿದ್ಧವಾಗಿರುವ ಆಂಧ್ರ ಪ್ರದೇಶದಲ್ಲೂ ಕೂಡ ಚಿತ್ರಕಾವ್ಯವನ್ನು ಮಾಡುವುದು ಪರಂಪರೆಯಲ್ಲಿ ಇಲ್ಲ. ಚಿತ್ರಕಾವ್ಯ ಅವಧಾನ ವೇದಿಕೆಯಲ್ಲಿ ಸಂಭವವಿಲ್ಲ ಅಂತ ಶತಾವಧಾನ, ಸಹಸ್ರಾವಧಾನಗಳನ್ನು ಮಾಡಿದ ಮಹನೀಯರೆಲ್ಲ ಹೇಳಿದ್ದಾರೆ. ಅದನ್ನು ಲೀಲಾಜಾಲವಾಗಿ ನಮ್ಮಲ್ಲಿ ಮಾಡಿಕೊಂಡು ಬಂದವರು ಶತಾವಧಾನಿ ಗಣೇಶರು. ನಾವು ಕೂಡ ಸಾಧ್ಯವಿದ್ದಷ್ಟರ ಮಟ್ಟಿಗೆ ಇದನ್ನು ಮಾಡ್ತಾ ಇದ್ದೇವೆ. ಎಲ್ಲ ಬಂಧಗಳು ನಮಗೆ ಅದು ಸಾಧ್ಯವಾಗುತ್ತದೆ ಅಂತಲ್ಲ, ಕೆಲವು ಸಾಧ್ಯವಾಗುವಂತಹ ಬಂಧಗಳನ್ನು ನಾವು ಅದನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಪಂಚಸಹಸ್ರಾವಧಾನವನ್ನು ಮಾಡಿರುವಂಥವರಿದ್ದಾರೆ ಆಂಧ್ರದಲ್ಲಿ. ಮತ್ತು ಮಾಡುಗುಲ ನಾಗಫಣಿ ಶರ್ಮಾ ಬಹಳ ಅದ್ಭುತವಾದಂತಹ ಪ್ರತಿಭೆಯಿಂದ ಮಾಡ್ತಾರೆ. ನಾನು ಅವರದ್ದನ್ನು ಪ್ರತ್ಯಕ್ಷ ನೋಡಿದ್ದೇನೆ. ಮೆಡಸಾನಿ ಮೋಹನ್ ಅಂತ ತುಂಬ ಆಶುವಾಗಿ ಕಾವ್ಯವನ್ನು ಮಾಡಬಲ್ಲ ಧುರಂಧರರು ಅವರು. ದೂರ್ಬಲ ಪ್ರಭಾಕರ ಶರ್ಮರು ತುಂಬ ಒಳ್ಳೆಯ ಅವಧಾನಿಗಳು. ಇಂಥ ಅನೇಕ ಅವಧಾನಿಗಳನ್ನು ನಾನು ಆಂಧ್ರದಲ್ಲೇ ನೇರವಾಗಿ ನೋಡಿದ್ದೇನೆ. ಅಲ್ಲಿ ಎಲ್ಲಿಯೂ ಕೂಡ ಚಿತ್ರಕಾವ್ಯ ಇಲ್ಲ. ಕಾರಣ ಕವಿತ್ವದ ಅತ್ಯಂತ ಕ್ಲಿಷ್ಟ ಸ್ಥಿತಿ ಚಿತ್ರಕಾವ್ಯದಲ್ಲಿ ಇರುತ್ತದೆ. ಗೋಮಾತಾ ಅನುಷ್ಠುಪ್ ಛಂದಸ್ಸಿನಲ್ಲಿ ಮಾಡೋಣ. ಗೋಮಾತಾ ಚಿತ್ರಕಾವ್ಯದ ತೊಡಕು ಏನಂದರೆ ಛಂದಸ್ಸಿರಬೇಕು. ಛಂದಸ್ಸಿನ ಮೇಲೆ ಮತ್ತೆ ಒಂದಷ್ಟು ಕಲೆಯ ಕೌಶಲವನ್ನು ತೋರಿಸಬೇಕು. ನೀವು ಕೆಲವು ನಾಟ್ಯಗಳನ್ನು ನೋಡಿರಬಹುದು, ಭರತನಾಟ್ಯ ಮುಂತಾದವುಗಳಲ್ಲಿ. ನಾಟ್ಯವನ್ನು ಮಾಡುತ್ತಿರುವಾಗಲೇ ಅವರು ಕಲಶವನ್ನು ಹೊತ್ತು ಕುಣಿಸ್ತಾರೆ, ತಲೆ ಮೇಲೆ ಇಟ್ಟುಕೊಂಡು ನಾಟ್ಯ ಮಾಡ್ತಾರೆ. ಇದು ನಾಟ್ಯ ಕಲಿತ ಮೇಲೆ ಮತ್ತೆ ಒಂದಷ್ಟು ಕೃಷಿಯನ್ನು ಮಾಡಿದಾಗ ಸಾಧ್ಯವಾಗುವಂತಹದ್ದು. ಆ ತರಹ ಚಿತ್ರಕಾವ್ಯ ಕವಿತ್ವದ ಒಂದು ಹಂತದ ಕೌಶಲ ಸಿದ್ಧವಾದ ಮೇಲೆ ಬರುವಂಥದ್ದು. ಹಾಗಾಗಿ ತುಂಬ ತೊಡಕು ಇಲ್ಲಿ ಇರುವಂಥದ್ದು. ಮತ್ತೆ ಮುಂದಿನ ಪಾದಗಳ ಸಂಬಂಧ ಅಕ್ಷರಗಳನ್ನು ಊಹಿಸಿ ಹೇಳಬೇಕಾದ ಅನಿವಾರ್ಯತೆ ಇರುವಂಥದ್ದು. ಗೋಮಾತಾ ಸಂತತಂ ಸಂತತಂ ಭಾತು, ಗೋಮಾತಾ ಸಂತತಂ ಭಾತು, ಗೋಮಾತಾ ಸಂತತಂ ಭಾತು. ಪ್ರಥಮ ಪಾದ ಮುಗೀತು. ಇವಾಗ ರಾಮಕೃಷ್ಣ ಭಟ್ರ ಆಶು ಪದ್ಯಕ್ಕಾಗಿ
ನೋಡಿ, ಚಿತ್ರಪದ್ಯ ಎನ್ನುವಂಥದ್ದು ಪದ್ಯ ರಚನಾ ವಿಧಾನದಲ್ಲಿ ಅತ್ಯಂತ ಕಷ್ಟಕರವಾದದ್ದು. ಪ್ರತ್ಯೇಕವಾಗಿ ನೀವು ಒಂದು ಪದ್ಯ ಬರೀರಿ ಅಂತ ಹೇಳಿದರೂ ಕೂಡ ಬರೆಯೋದು ಕಷ್ಟ, ಅದನ್ನು ಅಷ್ಟು ಕಠಿಣವಾಗಿದೆ. ಅನೇಕ ಅವಧಾನಿಗಳು, ಆಂಧ್ರದ ಅವಧಾನಿಗಳು ಇವರು ಹೇಳಿದಂತೆ ಅವಧಾನದಲ್ಲಿ ಚಿತ್ರಕವಿತಾ ರಚನೆ ಸಾಧ್ಯ ಇಲ್ಲ ಅಂಥೇಳಿ ಅವರು ಘೋಷಣೆ ಮಾಡಿಬಿಟ್ಟಿದ್ದಾರೆ. ಇವರು ಮಾಡ್ತಾ ಇದ್ದಾರೆ. ಕೆಲವು ಅವಧಾನಿಗಳು ಇತ್ತೀಚೆಗೆ ಬಂದವರು ಇದನ್ನು ಮಾಡ್ತಾ ಇದ್ದಾರೆ. ಅವಧಾನಿಗಳೇ, ಹೇಳಿ. ನೈಟ್ ಬೀಟ್ ಪೊಲೀಸರು ಇದಾರಲ್ಲ, ಹಾಂ ಅವರು ತಾವು ಬರುವಾಗಲೇ ವಿಷಲ್ ಹಾಕುದು, ಲಾಠಿ ಕುಟ್ಟುದು ಇಂಥದ್ದು ಮಾಡ್ತಾ ಬರ್ತಾರಲ್ಲ, ಯಾಕಿರ್ಬಹುದು? ಸತತಂ ಪಾತು ಅಂತ ಹೇಳ, ಸಂತತಂ ಪಾತು, ಸಂತತಂ ಪಾತು, ಸರಿ. ಗೋಮಾತಾ ಸಂತತಂ ಪಾತು. ಅವಧಾನಿಗಳೇ, ಹೇಳಿ. 5ನೇ ಸಾಲಿನ 2ನೇ ಮನೆ. 5ನೇ ಸಾಲಿನ 2ನೇ ಮನೆ 224. ಇವಾಗ ಯಾವುದಾದ್ರೂ ಒಂದು ಸಾಲು ಪೂರ್ತಿ ಆಯ್ತಾ? ಇಲ್ಲ, ಆಗಲಿಲ್ಲ ಇನ್ನೂ. ಆದಮೇಲೆ ಒಮ್ಮೆ ಕೂಡಿಸಿ ನೋಡಿ, ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಬಂದರೆ ಹೇಳಿ, ಮತ್ತೊಮ್ಮೆ ಅದನ್ನು ಸರಿಪಡಿಸೋಣ. ಏನಂದರೆ, ಇವರು ಒಂದು ಪ್ರಶ್ನೆ ಕೇಳಿದ್ರು ಇವಾಗ, ಅದು ಇವರ ಪದ್ಯದ ಇದರಲ್ಲಿ ಸ್ವಲ್ಪ ಹಿಂದೆ ಹೋಯಿತು. ಸದ್ದು ಮಾಡ್ತಾ ಬರ್ತಾರೆ ಅಂತ, ಕೈಯಲ್ಲಿ ಆಗದೆ ಇದ್ದವ್ರು ಹೆಚ್ಚು ಸದ್ದು ಮಾಡ್ತಾರೆ ಯಾವಾಗಲೂ ಅಂತ ಹೇಳ್ತಾರೆ. ಆ ತರಹ 224. ಇವಾಗ ರಾಮಕೃಷ್ಣ ಭಟ್ರ ಆಶುಪದ್ಯ. ನಮಸ್ಸಭಾಯೈ, ಅವಧಾನಿಗಳಿಗೆ ನಮಸ್ಕಾರ, ಪೂರ್ವಕ ನಮಸ್ಕಾರ. ಈಗ ಇಷ್ಟೊತ್ತೆಲ್ಲ ಸಂಸ್ಕೃತದಲ್ಲೇ ಆಯಿತು, ಕನ್ನಡದಲ್ಲಿ ಒಂದು ಕೇಳುವ ಅಂತ ಅನ್ನಿಸ್ತದೆಪ್ಪ. ಖಂಡಿತ ಮಾಡೋಣ. ಈ ವರ್ತಮಾನ ಪರಿಸ್ಥಿತಿ, ಕೊರೋನಾ, ಮತ್ತೊಂದು ಇನ್ನೊಂದು ಈ ಭೂ ಕುಸಿತ, ಇಂಥದ್ರ ಬಗ್ಗೆ ಎಲ್ಲ ಒಂದು ಸಣ್ಣ ಏನಾದರೂ ಒಂದು ಕನ್ನಡದಲ್ಲಿ ಹೇಳಿ ಅಂತ ಕೇಳ್ತಾನೆ. ಆಶುಪದ್ಯದಲ್ಲಿ ಬಹಳ ಸೂಕ್ತವಾದ ವಸ್ತುವನ್ನೇ ಕೊಟ್ಟಿದ್ದಾರೆ. ಕನ್ನಡದಲ್ಲೇ ಹೇಳೋಣ. ನಾನು ಕನ್ನಡದಲ್ಲಿ ಪದ್ಯಗಳನ್ನು ಮಾಡಿದ್ದು ಬಹಳ ಕಡಿಮೆ ಇದೆ. ಕಂದ ಪದ್ಯದಲ್ಲಿ ಹೇಳ್ತೇನೆ. ನಾಕಕ್ಕೆ ರಾಕ್ಷಸರಂದದಿ, ನಾಕಕ್ಕೆ ರಾಕ್ಷಸರಂದದಿ, ನಾಕಕ್ಕೆ ರಾಕ್ಷಸರಂದದಿ, ನಾಕಕ್ಕೆ ರಾಕ್ಷಸರಂದದಿ, ಲೋಕದಿ ಕದಲಿ, ಲೋಕದಿ ಕದಲಿ ವನ, ಕದಲಿ ವನದಲ್ಲಿ ಆಲಿಗಳಂದದಿ, ಲೋಕದಿ ಕದಲಿ ವನಕ್ಕೆ ಆಲಿಗಳಂದದಿ. ಅವಧಾನಿಗಳೇ, ಸಾಕು. ಹೇಳಿ. ನಾ ಕೇಳಿರೋ ಎಲ್ಲ ಪ್ರಶ್ನೆಗಳಿಗೂ 200ಕ್ಕಿಂತ ಮೇಲೆ ಉತ್ತರ ಬರ್ತಾ ಇದೆ. ಅದಕ್ಕೆ 2ನೇ ಸಾಲಿನ 2ನೇ ಮನೆ. 2ನೇ ಸಾಲಿನ 2ನೇ ಮನೆ ಅಂದರೆ ನಿಮಗೆ 200ಕ್ಕಿಂತ ಕಡಿಮೆ ಮಾಡಿಸಬೇಕು ಅಂತ ಇದೆ. ನಮ್ಮಲ್ಲಿ ಶೇರ್ ಮಾರ್ಕೆಟಿನ ರೇಟನ್ನು ಇಳಿಸಬೇಕು ಅಂತ ಕೆಲವರು, ಇಳಿಸುವ ತಂತ್ರ ಏನು ಅಂತ ಕೇಳ್ತಾರಂತೆ. ಆ ಥರ ಇವರು ಆ ಮಾರ್ಕೆಟ್ ರೇಟನ್ನು ಇಳಿಸ್ತಾ ಇದ್ದಾರೆ. ನಾವು ಅಡಿಕೆ ಬೆಳೆಗಾರರು ರೇಟ್ ಏರಿಸಬೇಕಲ್ವಾ? ಎರಡನೇ ಸಾಲಿನ 2ನೇ ಮನೆ. 2ನೇ ಸಾಲಿನ 2ನೇ ಮನೆ. 1ನೇ ಮನೆ ಆಗಿದೆ. 2ನೇ ಸಾಲಿನ 2ನೇ ಮನೆ 215. 215 ಆ ಕಡೆ. 2ನೇ ಸಾಲಿನ 2ನೇ ಮನೆ 215. 215. ಸಾಕೆಲೋ ಸಾಕೆಲೋ ಎಂಬಿ ವಾಕವನೂಕುತ ಕಲಿಸಿದೆ ಬದುಕಂ. ಸಾಕೆಲೋ ಸಾಕೆಲೋ ಎಂಬಿ ವಾಕವನೂಕುತ
ವಾಕವನೂಕುತ ಕಲಿಸಿದೆ ಬದುಕಂ ಜಗದೊಳ್. ಇದು ಕಂದ ಪದ್ಯ. ತುಂಬ ಕ್ಲಿಷ್ಟವಾದ ಶಬ್ದಗಳನ್ನು ಬಳಸದೆ ಸರಳ ಶಬ್ದಗಳಲ್ಲಿ ಮಾಡುವಂಥ ಪ್ರಯತ್ನ. ಆಶುಪದ್ಯ ಅಂದರೆ ಒಂಥರ ವೇಗವಾಗಿ ಮಾಡಿರುವಂಥದ್ದು ಅಂತ, ಸಿದ್ಧವಾಗಿರುವಂಥದ್ದಲ್ಲ. ಆಶು ಅಂದರೆ ವೇಗ ಅಂತ. ಇದರ ಅರ್ಥ ಹೀಗೆ. ಅವರು ಕೊರೋನಾದ ಒಂದು ಕೋಲಾಹಲದ ಬಗ್ಗೆ ಕೇಳಿದ್ರು. ಸ್ವರ್ಗಲೋಕಕ್ಕೆ ರಾಕ್ಷಸರ ಆಕ್ರಮಣವಾದಾಗ ಹೇಗ ಇತ್ತೋ ಹಾಗೆ ಅಂತ ಎಂಬ ಮೊದಲ ಮಾತು ಅಲ್ಲಿ ಬರುತ್ತದೆ. ಸ್ವರ್ಗಲೋಕಕ್ಕೆ ರಾಕ್ಷಸರು ಆಕ್ರಮಣ ಮಾಡಿದಾಗ ಅಲ್ಲಿ ಕೋಲಾಹಲವಾಗುತ್ತದೆ. ಅಲ್ಲಿ ಭೋಗ ಸಾಮಗ್ರಿಗಳು ಎಲ್ಲವೂ ಇದ್ವು. ಮಾತ್ರವಲ್ಲ, ದೇವತೆಗಳು ಆ ಭೋಗದಲ್ಲಿ ಕೆಲವೊಂದಷ್ಟು ಒಳ್ಳೆಯ ಬುದ್ಧಿಯನ್ನು ಕಳೆದುಕೊಳ್ತಾ ಇದ್ರು. ಭೋಗಿಗಳ ಲೋಕ ಅಂತಲೇ ಇರುವಂಥದ್ದು. ಹಾಗಾಗಿ ಈಶ್ವರನ ಸಂಕಲ್ಪದಲ್ಲಿ ಮಧ್ಯೆ ಮಧ್ಯೆ ಆ ಲೋಕಕ್ಕೂ ಕೂಡ ಪೀಡೆಯನ್ನು ಕೊಡುವಂತಹ ಪ್ರಕ್ರಿಯೆಗಳಿದ್ವು. ವೃತ್ರಾಸುರನಂತವರು ಎಷ್ಟೆಷ್ಟೋ ಕಾಲ, ರಾವಣಾಸುರನಂತವರು ಎಷ್ಟೆಷ್ಟೋ ಕಾಲ ರಾಜ್ಯವನ್ನು ಆಳಿದ್ದಾರೆ. ಹಾಗೆ ಶುಭಾಶುಭಗಳೆಲ್ಲವೂ ಕೂಡ ಈಶ್ವರೇಚ್ಛೆಯಂತೆ ಆಗುವಂಥದ್ದು ಎಂಬುದೇ ಉಪದೇಶ ಇರೋದರಿಂದ ಶಾಸ್ತ್ರಗಳಲ್ಲಿ ಸ್ವರ್ಗಲೋಕಕ್ಕೆ ರಾಕ್ಷಸರು ಆಕ್ರಮಣ ಮಾಡಿದ ರೀತಿಯಲ್ಲಿ ಮಾಡಿದಾಗ ಹೇಗಾಗುತ್ತದೆಯೋ ಹಾಗೆ ಈ ಒಂದು ಲೋಕದಲ್ಲಿ ಬಾಳೆಯ ಮರಕ್ಕೆ ಆಲಿಯ ಅಂತೆ, ಆಲಿ ಕಲ್ಲು ಅಂತ ಹೇಳ್ತೇವಲ್ಲ, ಅದು ಮಳೆಯ ಕಲ್ಲು, ಅದನ್ನ ಆಲಿ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಸಂಸ್ಕೃತದಲ್ಲಿ ಆಲಿ ಅಂದರೆ ಬೇರೆ ಅರ್ಥ ಇದೆ. ಬಾಳೆಯ ತೋಟಕ್ಕೆ ಆಲಿ ಕಲ್ಲಿನ ಮಳೆ ಬಿದ್ದಾಗ ಆ ಬಾಳೆಯ ತೋಟದ ಸ್ಥಿತಿ ಹೇಗಿರುತ್ತದೆಯೋ ಹಾಗೆ ಈ ಕೊರೋನಾ ಪೀಡೆ ಬಂದ ಮೇಲೆ ಎಲ್ಲವೂ ಛಿದ್ರವಾಯಿತು. ಮತ್ತೆ ತುಂಬ ಭೋಗದಲ್ಲಿ ಮುಳುಗಿರುವವರಿಗೆ ಒಂದು ಪಾಠವೂ ಆಯಿತು ಅಂತ ಇದು ಎರಡು ಭಾವಗಳನ್ನು ಸೇರಿಸಿಕೊಂಡು ಮಾಡಿರುವಂಥ. ಇವಾಗ ನಮ್ಮ ವೆಂಕಟರಮಣ ಭಟ್ರ ಕಾವ್ಯ ವಾಚನ. ಅವರು ಶ್ರುತಿ ಮಾಡ್ಕೊಳ್ಳುವವರೆಗೆ ನಾವು ಮಾತಾಡುವಂಗಾದ್ರೆ ಶ್ರುತಿ ಸೇರಿಸಿ ಅಂತ. ಶ್ರುತಿ ಸೇರಿದೆ. ಇಲ್ಲಿ ಒಬ್ಬರು ಪ್ರಶ್ನೆ ಕಳಿಸಿದ್ದಾರೆ. ನಮ್ಮ ಸಮಾಜವನ್ನ ಎರಡು ಸಮಸ್ಯೆ ಕಾಡ್ತಾ ಇದೆ, ಅದಕ್ಕೆ ಪರಿಹಾರ ಇದೆಯಾ ಅಂತೇಳಿ. ಸಮಸ್ಯೆ ಏನು ಅಂತ, ಮದುವೆ ಆಗದೇ ಇದ್ದವರಿಗೆ ಇನ್ನೂ ಮದುವೆ ಆಗಿಲ್ಲ ಎಂಬ ಸಮಸ್ಯೆ ಅಂತೆ. ಮದುವೆ ಆದವರಿಗೆ ಯಾಕಾದ್ರೂ ಮದುವೆ ಆದ್ನಪ್ಪ ಅನ್ನೋ ಸಮಸ್ಯೆ ಅಂತೆ. ಈ ಸಮಸ್ಯೆಗೆ ಪರಿಹಾರ ಇದೆಯಾ ಅಂತೇಳಿ. ಮದುವೆ ಆಗದೇ ಇದ್ದವರಿಗೆ ಒಂದು ಪರಿಹಾರವನ್ನೇನೋ ಹೇಳಬಹುದು. ಮದುವೆ ಆದವರಿಗೆ ಪರಿಹಾರ ಹೇಳೋದು ಬಹಳ ಕಷ್ಟ. ಅವ್ರಿಗೆ ಗೊತ್ತೇ ಆಗಿಬಿಡುತ್ತದೆ ಇದು ಅಲ್ಲ ಹೀಗೆ ಅಂತ. ಮಹಿಳೆಯೊಬ್ಬರು ಪ್ರವಚನವನ್ನು ಕೇಳಿದ್ರಂತೆ. ಪ್ರವಚನದಲ್ಲಿ ಪಂಡಿತರು ಹೇಳುವಾಗ ಹೇಳಿದ್ರಂತೆ, ಶಾಸ್ತ್ರದಂತೆ ಪತಿ ಸತ್ತ ಮೇಲೆ ಪತ್ನಿಗೆ ಪತಿಯ ಲೋಕ ಸಿಕ್ಕೋದಿಲ್ಲ ಅಂತ. ಅವರವರ ಪ್ರಾರಬ್ಧದಂತೆ ಅವರವರು ಬೇರೆ ಬೇರೆ ಕಡೆ ಜನ್ಮವನ್ನು ಪಡೆದಿರ್ತಾರೆ ಅಂತ ಪ್ರವಚನ ಮಾಡಿದ್ದರಂತೆ. ಅದನ್ನು ಕೇಳಿಕೊಂಡುವಂತಹ ಆಕೆ ಮಹಿಳೆ ಗಂಡನಲ್ಲಿ ಪ್ರಶ್ನೆ ಮಾಡಿದ್ಲು, ಪತಿ ಲೋಕ ಪತ್ನಿಗೆ ಸಿಗೋದಿಲ್ಲವಂತೆ, ಹೌದೇನ್ರಿ ಇದು ಅಂತ. ಬಹಳ ದುಃಖದಿಂದ ಅವಳಿಗೆ ಕೇಳಿದ್ದಾಳೆ. ಆವಾಗ ಪತಿ ಸ್ವರ್ಗಕ್ಕೆ ಹೋದ ಮೇಲೆ ಪತ್ನಿಗೆ ಸ್ವರ್ಗದಲ್ಲಿ ಸ್ಥಾನವಿಲ್ಲ ಅಂತ ಅವಳ ಆತಂಕ. ಆವಾಗ ಪತಿ ಹೇಳಿದಂತೆ ಬಹಳ ಚಿಂತನೆ ಮಾಡಿ, ಸರಿ ಅನ್ನಿಸ್ತಾ ಇದೆ, ಪತಿ ಸ್ವರ್ಗಕ್ಕೆ ಹೋದ ಮೇಲೆ ಪತ್ನಿಗೆ ಆ ಲೋಕದ ಪ್ರಾಪ್ತಿ ಇಲ್ಲ ಅಂತ ಮತ ಸರಿಯಾಗಿ ಕಾಣ್ತಾ ಇದೆ, ಅದರಲ್ಲೇ ಅದನ್ನು ಸ್ವರ್ಗ ಅಂತ ಹೇಳ್ತಾರೆ ಅಂತ. ಸರ್ವೇಭ್ಯೋ ನಮಸ್ಕಾರ. ಅವಧಾನಿಗಳಿಗೆ ನಮಿಸುತ್ತಾ, ಈ ಕಾವ್ಯವಾಚನ ಎಂಬಂಥ ಒಂದು ಅಂಗ ಇಲ್ಲಿ ಯಾವ ಕಾವ್ಯವನ್ನು ಯಾವ ಸಂದರ್ಭದಲ್ಲಿ ಹೇಗೆ ಪ್ರಸ್ತುತಪಡಿಸಬೇಕು ಎಂಬುದವರಿಗೆ ಗೊತ್ತೇ ಇದ್ದೇ ಇರ್ತದೆ. ಆದರೆ ಇಲ್ಲಿ ಯಾವ ಕಾವ್ಯವನ್ನು ಇವರು ವಾಚಿಸ್ತಾರೆ ಎಂಬುದವರಿಗೆ ಗೊತ್ತಿರೋದಿಲ್ಲ. ಅಂಥ ಸಂದರ್ಭವನ್ನು ಅವರು ಹೇಳುವಂಥ ಒಂದು ಸಂದರ್ಭ ಇದು. ಇದೀಗ ತಮ್ಮ ಮುಂದೆ ಒಂದು ಕಾವ್ಯವನ್ನು ವಾಚಿಸೋದಕ್ಕೆ ಇಚ್ಛೆ ಪಡ್ತೇನೆ. ಈಶಾರ್ಥಮಂಭಸಿ ಚಿರಾಯ ತಪಶ್ಚ
ತಪಶ್ಚರಂತ್ಯಾಹ ಈಶಾರ್ಥಮಂಭಸಿ ಚಿರಾಯ ತಪಶ್ಚರಂತ್ಯಾಹ ಯಾದೋ ವಿಲಂಘನ ವಿಲೋಲ ವಿಲೋಚನಾಯಾಹ ಯಾದೋ ವಿಲಂಘನ ವಿಲೋಲ ವಿಲೋಚನಾಯಾಹ ಆಲಂಬತಾಗ್ರಕರಮತ್ರ ಭವೋ ಆಲಂಬತಾಗ್ರಕರಮತ್ರ ಭವೋ ಭವಾನ್ಯಾಹ ಶ್ಚೋತನ್ನಿದಾಘ ಸಲಿಲಾಂಗುಲಿನಾ ಕರೇಣ ಶ್ಚೋತನ್ನಿದಾಘ ಸಲಿಲಾಂಗುಲಿನಾ ಕರೇಣ ಶ್ಚೋತನ್ನಿದಾಘ ಸಲಿಲಾಂಗುಲಿನಾ ಕರೇಣ ಆ ಆ ಆ ಬಹಳ ಅದ್ಭುತವಾದಂಥ ಮಾಲ್ಕಮ್ಸ್ ರಾಗದ ಹಿಂದೋಳ ರಾಗದ ಅದ್ಭುತವಾದ ಗಾನ. ಧನ್ಯವಾದಗಳು. ಭಾರವಿಯ ಕಿರಾತಾರ್ಜುನೀಯದಲ್ಲಿ ಅರ್ಜುನ ತಪಸ್ಸಿಗೆ ಹೊರಟಿರ್ತಾನೆ. ಅವರು ಇದನ್ನು ಗುರುತು ಹಿಡಿಯೋದಕ್ಕೆ ಕಷ್ಟ ಆಗಬೇಕು ಅಂತ ಈಶ್ವರನ ತಪಸ್ಸನ್ನೆಲ್ಲ ವರ್ಣನೆ ಮಾಡುವಂತಹ ಒಂದು ಇದನ್ನು ಹೇಳಿದ್ರು. ವ್ಯಾಸರ ಆದೇಶದ ಮೇರೆಗೆ ಅರ್ಜುನ ಪಾಶುಪತಾಸ್ತ್ರ ಪ್ರಾಪ್ತಿಗಾಗಿ ಇಂದ್ರಕೀಲಕ್ಕೆ ಹೊರಟಿದ್ದ. ಅವನಿಗೆ ದಾರಿ ತೋರಿಸಲಿಕ್ಕಾಗಿ ಒಬ್ಬ ಯಕ್ಷ ಬರುತ್ತಾನೆ. ಆ ಯಕ್ಷ ಆ ಒಂದು ಹಿಮಾಲಯದ ಪರಿಸರಗಳ ಪರಿಚಯವನ್ನು ಮಾಡಿಸ್ತಾನೆ. ಆವಾಗ ಇದೇ ಸ್ಥಳದಲ್ಲಿ ಈಶ್ವರನ ಪ್ರಾಪ್ತಿಗಾಗಿ ಪಾರ್ವತಿ ತಪಸ್ಸನ್ನು ಮಾಡಿದ್ಲು. ಇದೇ ಸ್ಥಳದಲ್ಲಿ ಈಶ್ವರ ಅವಳ ತಪಸ್ಸಿಗೆ ಒಲಿದು ಅವಳ ಪಾಣಿಗ್ರಹಣವನ್ನು ಮಾಡಿದ ಸ್ಥಳ ಇದು ಅಂತ ಆ ಪ್ರಾಚೀನ ಕಾಲದ ಸಂಸ್ಮರಣೆಯನ್ನ ಮಾಡಿಸಿದ್ದು ತುಂಬ ಔಚಿತ್ಯಪೂರ್ಣವಾದಂತಹ ಭಾಗ. ಯಾಕಂದರೆ ಅರ್ಜುನ ಈಶ್ವರನನ್ನು ಒಲಿಸಿಕೊಂಡೇ ಪಾಶುಪತಾಸ್ತ್ರವನ್ನು ಪಡೆಯಲಿಕ್ಕೆ ಹೊರಟಿದ್ದ. ಹಾಗಾಗಿ ಆ ಈಶ್ವರನ ಸ್ಮರಣೆಯನ್ನು ದಾರಿಯಲ್ಲಿ ಮಾಡಿದ್ದು ಕೂಡ ಇದು ನಮ್ಮ ಶಕುನಶಾಸ್ತ್ರ, ಜ್ಯೋತಿಷ, ಮಿಕ್ಕ ಅನೇಕ ಶಾಸ್ತ್ರಗಳ ದೃಷ್ಟಿಯಲ್ಲೂ ಕೂಡ ತುಂಬ ಸಿದ್ಧಿಪ್ರದವಾದದ್ದು ಅಂತ ಇದೆ. ಈಶ್ವರನಿಗಾಗಿ ಹೊರಟಾಗ ಈಶ್ವರನ ನಾಮಧೇಯ ಬಂತು ಅಂತ ಕಾಳಿದಾಸನ ಕಾವ್ಯದಲ್ಲೇ ಬರುವಂಥದ್ದು. ನಾಮನಿ ಕೀರ್ತಿತ ಏವಯತ್ ಉಪಸ್ಥಿತೇಯಂ ಕಲ್ಯಾಣಿ ನಾಮ್ನಿ ಕೀರ್ತಿತ ಏವಯತ್ ಅಂತ. ನಾವು ಯಾವ ವ್ಯಕ್ತಿಯ ಕುರಿತಾಗಿ ಚಿಂತನೆ ಮಾಡ್ತಾ ಇರ್ತೇವೋ ಆ ವ್ಯಕ್ತಿಯ ಹೆಸರು ಅಥವಾ ಆ ವ್ಯಕ್ತಿ ಕಾಣುವುದು, ಹೀಗಾದರೆ ನಮಗೆ ಕಾರ್ಯಸಿದ್ಧಿ ಆಗುತ್ತದೆ ಅಂತ ಶಾಸ್ತ್ರಗಳಲ್ಲಿ ಇದೆ. ಹಾಗೆ ಅರ್ಜುನ ಇಂದ್ರಕೀಲಕ್ಕೆ ಪ್ರಸ್ಥಾನ ಮಾಡಿದಾಗ ಯಕ್ಷ ಅರ್ಜುನನಿಗೆ ಹೇಳುವಂತಹ ಪ್ರಸಂಗದ ಭಾಗದಿಂದ ತುಂಬ ಅದ್ಭುತವಾದಂತಹದ್ದು, ಶೃಂಗಾರದ ಅರ್ಥವುಳ್ಳಂತಹ ಆ ಪದ್ಯಕ್ಕೆ, ಆ ಶೃಂಗಾರಕ್ಕೆ ಯೋಗ್ಯ ಅಂತ ಶಾಸ್ತ್ರದಲ್ಲಿ ನಿರ್ಣಯಿಸಿರುವಂಥ ಮಾಲ್ಕಮ್ಸ್ ರಾಗದಿಂದ ಅವರು ಹೇಳಿದ್ದು ಬಹಳ ಔಚಿತ್ಯಪೂರ್ಣವಾದದ್ದು. ತುಂಬ ಅದ್ಭುತವಾಗಿ ಹಾಡಿದ್ದಾರೆ. ಧನ್ಯವಾದಗಳು. ಹೇಳಿ ಅವಧಾನಿಗಳೇ, ಈ ವಿಚಾರದಲ್ಲಿ ನೀವು ಯಕ್ಷ ಅಂತ ಅನೇಕ ಸಲ ಹೇಳಿದ್ರಿ. ಕಾದಿನವ, ಟಾದಿನವ, ಪಾದಿಪಂಚ, ಯಾದಿನವ ಇತ್ಯಾದಿಗಳಲ್ಲಿ ಯಕಾರಕ್ಕೆ ಮತ್ತು ಕ್ಷಕಾರಕ್ಕೆ ಅಂಕಾನಾಂ ವಾಮತೋಗತಿ ಅಂತ ಹೇಳ್ತಾರೆ. ಅದರ ಪ್ರಕಾರದಂತೆ 10ನೇ ಅದು 2ನೆಯ ಸಾಲಿನ ಕೊನೆಯ ಮನೆ. 2ನೇ ಸಾಲಿನ ಕೊನೆಯ ಮನೆ 208. ಯಾವುದಾದ್ರೂ ಸಾಲು ಪೂರ್ತಿ ಆಯ್ತಾ? ಇಲ್ಲ, ಆಗಲಿಲ್ಲ. ಅದು ಕೊನೆಯಲ್ಲೇ ಇಟ್ಕೊಂಡಿದ್ದೇವೆ ನಾವು. ಹಾಗೆ ಹಾಗೆ ಶಕುನ ಅಂತ ಹೇಳಿದ್ರಲ್ಲ. ನಿಮಗೇನಾದ್ರೂ ಆಯ್ತಾ ಇಲ್ಲಿ? ಬೆಳಖಂಡದ ಶ್ರೀಧರ್ ಭಟ್ರು ಒಂದು ಪ್ರಶ್ನೆ ಕಳಿಸಿದ್ದಾರೆ.
ನಮ್ಮ ವಾಹನಕ್ಕೆ ಬೆಕ್ಕು ಅಡ್ಡ ಬಂದರೆ ಬೆಕ್ಕಿಗೆ ಅಪಶಕುನವೋ ನಮಗೋ ಅಂತ ಹೇಳಿ. ಅಂದ್ರೆ ಇಲಿಗೆ ಬೆಕ್ಕು ಅಡ್ಡ ಬಂದ್ರೆ ಇಲಿಗೆ ಅಪಶಕನ. ಹಾಗೆ ನಮ್ಮ ವಾಹನಕ್ಕೆ ಬೆಕ್ಕು ಅಡ್ಡ ಬಂದ್ರೆ ಯಾವ್ದಕ್ಕೆ ಅಪಶಕನ ಅಂತೇಳಿ. ಅಪಶಕನ ಬೆಕ್ಕಿಗೆ ಆಯ್ತು ಅಂತ ಹೇಳಿದ್ರೆ ಹೊಡೆತ ಬೀಳದೇ ಇದ್ರೆ ಭಾಗ್ಯ. ಅಂದ್ರೆ ಶಾಸ್ತ್ರದ ದೃಷ್ಟಿಯಲ್ಲಿ ಕೂಡ ಬೆಕ್ಕಿಗೂ ಅಪಶಕುನ ಆಗಬಹುದು, ಇಲ್ಲ ಅಂತೇನಿಲ್ಲ. ಆದರೆ ಇವಾಗ ಬೆಕ್ಕಿಗೂ ಹೀಗಾಯಿತು ಅಂತ ಹೇಳಿದ್ರೆ ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ಕುರಿತು ನಿನ್ನಿಂದ ಹೀಗೆ ಬೆಕ್ಕಿಗೂ ಹೀಗಾಯಿತು ಅಂತ ಹೇಳಿದ್ರೆ ಅವರಿಗೆ ಸಿಟ್ಟು ಬರಬಹುದು. ಆ ಸಿಟ್ಟಿನ ಪರಿಣಾಮವನ್ನು ಏನಾದರೂ ತಡೆದುಕೊಳ್ಳೋ ಶಕ್ತಿ ಇದ್ರೆ ಖಂಡಿತ ಹೇಳ್ಬೋದು ಬೆಕ್ಕಿಗೂ ಕೂಡ ಅಪಶಕುನ ಆಗುತ್ತದೆ ನಮ್ಮಿಂದ. ಅಲ್ಲ, ಅದನ್ನ ಹೀಗೆ ಹೇಳ್ಬೇಕು, ಆ ದರಿದ್ರ ಅಪಶಕುನದ ಬೆಕ್ಕು ಸತ್ತೋಯ್ತು ನೋಡು ಅಂತ ಹೇಳಿ. ಹಾಗೆ ಹೇಳ್ಬೋದು, ಹೌದು ಖಂಡಿತ. ಇಲ್ಲಿಗೆ ಒಂದು ಸುತ್ತು ಪೂರ್ತಿಯಾಯಿತು. ಇವಾಗ ಎರಡನೇ ಸುತ್ತಿಗೆ ಬರಬೇಕು. ನಿಷೇಧ